Hi everyone. In this session, let us discuss some problems. The first problem is, show that the sequence xn defined by x1 equal to root 2 and xn plus 1 equal to root of 2 into xn is convergent and converges to 2. ಏನು ಕೇಳಿದರೆ ಇಲ್ಲಿ ಶೋ ದಟ್ ದ ಸೀಕ್ವೆನ್ಸ್ ಒಂದು ಸೀಕ್ವೆನ್ಸ್ನ ಈ ಸೀಕ್ವೆನ್ಸ್ನ ಕೊಟ್ಟಿದ್ದಾರೆ. ಈ ಸೀಕ್ವೆನ್ಸ್ ಕನ್ವರ್ಜೆಂಟ್ ಆಗುತ್ತೆ ಮತ್ತು ಕನ್ವರ್ಜಸ್ ಟು 2 ಆಗುತ್ತೆ ಅಂತ ಪ್ರೂವ್ ಮಾಡಬೇಕು ನಾವಿಲ್ಲಿ. ಸೊ ಇಲ್ಲಿ ಕನ್ವರ್ಜೆಂಟ್ ಅಂದರೆ ಯುನಿಕ್ ಆ್ಯಂಡ್ ಫೈನೈಟ್ ವ್ಯಾಲ್ಯೂ ಬರಬೇಕು, ಅಥವಾ ನಾವು ಅಕಾರ್ಡಿಂಗ್ ಟು ಪ್ರಾಪರ್ಟಿ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಗುತ್ತೆ. ಒಂದು ಸೀಕ್ವೆನ್ಸ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಮತ್ತು ಬೌಂಡೆಡ್ ಎಬೋ ಆಯಿತು ಅಂದರೆ ಅಂಥ ಸೀಕ್ವೆನ್ಸ್ನ ಏನಂತ ಹೇಳ್ತೀವಿ, ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಇಲ್ಲೇನು ಪ್ರೂವ್ ಮಾಡ್ತೀವಿ ಅಂದರೆ ಈ ಕೊಟ್ಟಿರುವಂಥ ಸೀಕ್ವೆನ್ಸ್ ಬೈ ಯೂಸಿಂಗ್ x1 ಈಕ್ವಲ್ ಟು ರೂಟ್ 2, ಫಸ್ಟ್ ಟರ್ಮ್ ರೂಟ್ 2 ಇದೆ, xn ಪ್ಲಸ್ 1, n ಪ್ಲಸ್ 1th ಟರ್ಮ್ ಈಸ್ ರೂಟ್ ಆಫ್ 2 ಇಂಟು xn ಅಂತ ಇದೆ. ಇದನ್ನು ಯೂಸ್ ಮಾಡಿಕೊಂಡು ನಾವು ಈ ಸೀಕ್ವೆನ್ಸು ಫಸ್ಟು ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಗುತ್ತಾ ಅಂತ ಚೆಕ್ ಮಾಡ್ತೀವಿ. ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಯಿತು ಅಂದರೆ ಬೌಂಡೆಡ್ ಎಬೋ ಆಗುತ್ತಾ ಅಂತ ನೋಡ್ತೀವಿ. ಬೌಂಡೆಡ್ ಎಬೋನು ಆಯಿತು ಅಂದರೆ ಏನು ಹೇಳುತ್ತೆ ಪ್ರಾಪರ್ಟಿ, ಎವರಿ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ಬೌಂಡೆಡ್ ಎಬೋ ಈಸ್ ಕನ್ವರ್ಜೆಂಟ್ ಅಂತ ಹೇಳ್ತೀವಿ. ಏನಾಗುತ್ತೆ, ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಮತ್ತು ಬೌಂಡೆಡ್ ಎಬೋ ಆಯಿತು ಅಂದರೆ ಆ ಸೀಕ್ವೆನ್ಸ್ ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡ್ತೀವಲ್ವ. ನೆಕ್ಸ್ಟ್ ಕನ್ವರ್ಜಸ್ ಟು 2, ಇದರ ಲಿಮಿಟ್ ವ್ಯಾಲ್ಯೂ 2 ಬರುತ್ತೆ ಅಂತ ಚೆಕ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ನೋಡಿ ಸೊಲ್ಯೂಷನ್ ಪಾರ್ಟಿ ಬರೋಣ. ಸೊಲ್ಯೂಷನ್ ಗಿವನ್ ಏನು ಕೊಟ್ಟಿದ್ದಾರೆ, ಗಿವನ್ x1 ಈಕ್ವಲ್ ಟು ರೂಟ್ 2, ಇದನ್ನು ಇಕ್ವೇಷನ್ 1 ಅಂತ ತೊಗೊತೀನಿ. xn ಪ್ಲಸ್ 1 ಈಕ್ವಲ್ ಟು ರೂಟ್ ಆಫ್ 2 ಇಂಟು xn ಅಂತ ಕೊಟ್ಟಿದ್ದಾರೆ. ಇದನ್ನು ಇಕ್ವೇಷನ್ 2 ಅಂತ ತೊಗೊತೀನಿ. ಗೊತ್ತಾಗ್ತಿದೆಯಾ, ಏನು ಗಿವನ್ ಇದೆ, x1 ವ್ಯಾಲ್ಯೂ ರೂಟ್ 2 ಇದೆ, xn ಪ್ಲಸ್ 1 ವ್ಯಾಲ್ಯೂ ರೂಟ್ ಆಫ್ 2 xn ಇದೆ. ನೆಕ್ಸ್ಟು ಈ ಈಕ್ವೇಷನ್ 2ಗೆ ಪುಟ್ n ಈಕ್ವಲ್ ಟು 1 ಇನ್ xn ಪ್ಲಸ್ 1 ಈಕ್ವಲ್ ಟು ರೂಟ್ ಆಫ್ 2 xn. ಇದಕ್ಕೆ ಈ ಈಕ್ವೇಷನ್ಗೆ ನಾವು n ಈಕ್ವಲ್ ಟು 1ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. n ಈಕ್ವಲ್ ಟು 1 ಆದರೆ 1 ಪ್ಲಸ್ 1 ಈಕ್ವಲ್ ಟು ರೂಟ್ ಆಫ್ 2 ಇಂಟು x1 ಆಗುತ್ತೆ. ದಿಸ್ ಇಂಪ್ಲೈಸ್ x1 ಪ್ಲಸ್ 1 ಅಂದರೆ x2. ದಿಸ್ ಇಸ್ ದ ಸೆಕೆಂಡ್ ಟರ್ಮ್ ಆಫ್ ದ ಸೀಕ್ವೆನ್ಸ್ xn ಈಕ್ವಲ್ ಟು ರೂಟ್ ಆಫ್ 2 ಇಂಟು x1 ವ್ಯಾಲ್ಯೂ ಏನಿದೆ ಇಲ್ಲಿ ಕೊಟ್ಟಿದ್ದಾರೆ ಈಕ್ವೇಷನ್ 1ಅಲ್ಲಿ ಏನಿದೆ, x1 ರೂಟ್ 2 ಇದೆ, x2 ಏನಾಯಿತು ರೂಟ್ ಆಫ್ 2 ಇಂಟು ರೂಟ್ 2 ಬಂತು. ಅಲ್ಲಿಗೆ x2 ವ್ಯಾಲ್ಯೂನ ನಾವೇನಂತ ಹೇಳ್ಬೋದು, 1.67 ಅಂತ ಹೇಳ್ತೀವಿ. ಈ x1 ವ್ಯಾಲ್ಯೂ ಏನಾಗುತ್ತೆ 1.41 ಇದೆ. ಕ್ಲಿಯರ್ಲಿ ನಾವೇನಂತ ಬರಿಬೋದು ಇಲ್ಲಿ, x2 ಗ್ರೇಟರ್ ದ್ಯಾನ್ x1 ಅಂತ ಬರ್ಕೋಬೋದಲ್ವಾ. ಗೊತ್ತಾಗ್ತಿದೆಯಾ, ಏನಾಯ್ತು ಇಲ್ಲಿ x2 ವ್ಯಾಲ್ಯೂ ಈಸ್ ಗ್ರೇಟರ್ ದ್ಯಾನ್ x1 ಆಯಿತು. ಗೊತ್ತಾಗ್ತಿದೆಯಾ ಯಾವ ರೀತಿ ಮಾಡಿದ್ವಿ ಅಂತ. n ಈಕ್ವಲ್ ಟು 1ನ ಇಲ್ಲಿ ಅಪ್ಲೈ ಮಾಡ್ತಾ ಇದ್ವಿ ಈಕ್ವೇಷನ್ 2ಗೆ. n ಈಕ್ವಲ್ ಟು 1 ಆದರೆ x2 ಸೆಕೆಂಡ್ ಟರ್ಮ್ ಬರುತ್ತೆ, ಏನು ಬರುತ್ತೆ ರೂಟ್ ಆಫ್ 2 ಇಂಟು ರೂಟ್ 2 ಬರುತ್ತೆ. ಅವಾಗ ಕ್ಲಿಯರ್ಲಿ ನಾವೇನು ಹೇಳ್ಬೋದು, x2 ಗ್ರೇಟರ್ ದ್ಯಾನ್ x1 ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಾ, ಅಸ್ಯೂಮ್ ದಟ್ ಈಗ x2 ಗ್ರೇಟರ್ ದ್ಯಾನ್ x2 ಆಯಿತು ಅಂದರೆ ನಾವೇನು ಅಸ್ಯೂಮ್ ಮಾಡ್ಕೋಬೋದು, ಅಸ್ಯೂಮ್ ದಟ್ xn ಪ್ಲಸ್ 1 ಗ್ರೇಟರ್ ದ್ಯಾನ್ xn ಅಂತ ಅಸ್ಯೂಮ್ ಮಾಡ್ಕೋಬೋದಲ್ವಾ. ಇಲ್ಲಿ ನೋಡಿ ಫಸ್ಟ್ ಟರ್ಮ್ ಈಸ್ ಲೆಸ್ಸರ್ ದ್ಯಾನ್ ಸೆಕೆಂಡ್ ಟರ್ಮ್. ಅದೇ ರೀತಿ ಇಲ್ಲಿ ಈಗ x1 ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಯಾವುದೇ ರೀತಿ ಬರುತ್ತೆ, x1 x2 x3 ಆ್ಯಂಡ್ ಸೊ ಆನ್ ಈ ರೀತಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ xn ಪ್ಲಸ್ 1 ಈ ರೀತಿ ಬರುತ್ತೆ ಅಲ್ವಾ. ಇಲ್ಲಿ ಫಸ್ಟ್ ಟರ್ಮ್ ಈಸ್ ಲೆಸ್ಸರ್ ದ್ಯಾನ್ ದಿಸ್, ಅಥವಾ ದಿಸ್ ಈಸ್ ಗ್ರೇಟರ್ ದ್ಯಾನ್ ದಿಸ್ ಈಸ್ ಗ್ರೇಟರ್ ದ್ಯಾನ್ ದಿಸ್. ಅದೇ ರೀತಿ ಆ್ಯಂಡ್ ಸೊ ಆನ್ ಕಂಟಿನ್ಯೂ ಮಾಡ್ತಾ ಹೋದರೆ ದಿಸ್ ಈಸ್ ಗ್ರೇಟರ್ ದ್ಯಾನ್ ದಿಸ್ ಅಂತ ಬರ್ಕೋಬೋದಲ್ವಾ. ಏನಂತ ಅಸ್ಯೂಮ್ ಮಾಡ್ಕೊತಿದ್ವಿ, x2 ಗ್ರೇಟರ್ ದ್ಯಾನ್ x1 ಆದರೆ xn ಪ್ಲಸ್ 1 ಈಸ್ ಗ್ರೇಟರ್ ದ್ಯಾನ್ xn ಅಂತ ಅಸ್ಯೂಮ್ ಮಾಡ್ಕೊತಾ ಇದ್ವಿ. ನೆಕ್ಸ್ಟ್ ಇಲ್ಲಿ ನೋಡಿ ಕ್ವಶನಲ್ಲಿ ಏನಿದೆ, x1 ಈಕ್ವಲ್ ಟು ರೂಟ್ 2, xn ಪ್ಲಸ್ 1 ಈಕ್ವಲ್ ಟು ರೂಟ್ ಆಫ್ 2 ಇಂಟು xn ಇದೆ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, 2 ಇಂಟು xn ಇರೋದ್ರಿಂದ ನಾವೇನು ಮಾಡ್ತೀವಿ, ಮಲ್ಟಿಪ್ಲೈ 2 ಆನ್ ಐದರ್ ಸೈಡ್, ಅಂದರೆ ಎರಡೂ ಸೈಡ್ ಏನು ಮಾಡ್ತೀವಿ 2ನ ಮಲ್ಟಿಪ್ಲೈ ಮಾಡ್ತೀವಿ. ಏನಾಗುತ್ತೆ ಅವಾಗ 2 ಇಂಟು xn ಪ್ಲಸ್ 1 ಗ್ರೇಟರ್ ದ್ಯಾನ್ 2 ಇಂಟು xn ಆಗುತ್ತೆ. ನೆಕ್ಸ್ಟ್ ನೋಡಿ ಗಿವನ್ ಏನು ಕೊಟ್ಟಿದ್ದಾರೆ, xn ಪ್ಲಸ್ 1 ಈಕ್ವಲ್ ಟು ರೂಟ್ ಆಫ್ 2 ಇಂಟು xn ಇದೆ. ನೆಕ್ಸ್ಟ್ ಏನು ಮಾಡ್ತೀವಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ರೂಟ್ ಆಫ್ 2 ಇಂಟು xn ಪ್ಲಸ್ 1 ಗ್ರೇಟರ್ ದ್ಯಾನ್ ರೂಟ್ ಆಫ್ 2 ಇಂಟು xn ಅಂತ ಬರಿಬೋದಲ್ವಾ. ಗೊತ್ತಾಗ್ತಿದೆಯಾ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ವಿ ಆಲ್ರೆಡಿ ನೋ ದಟ್ ಗಿವನ್ ಏನಿದೆ, xn ಪ್ಲಸ್ 1 ಈಕ್ವಲ್ ಟು ರೂಟ್ ಆಫ್ 2 ಇಂಟು xn ಅಂತ ಇದೆ. ದಿಸ್ ಈಸ್ ಗ್ರೇಟರ್ ದ್ಯಾನ್ xn ಪ್ಲಸ್ 1 ಅಂದರೆ ಏನಾಗುತ್ತೆ, ಈಕ್ವಲ್ ಟು ರೂಟ್ ಆಫ್ 2 ಇಂಟು xn. ಅಲ್ಲಿಗೆ ರೂಟ್ ಆಫ್ 2 ಇಂಟು xn ವ್ಯಾಲ್ಯೂ ಏನಾಗುತ್ತೆ, xn ಪ್ಲಸ್ 1 ಆಗುತ್ತೆ. ಗೊತ್ತಾಗ್ತಿದೆ ಯಾವ ರೀತಿ ಬರೆದ್ವಿ ಅಂತ.
ನಮಗೆ ಆಲ್ರೆಡಿ ಸೆಕೆಂಡ್ ಈಕ್ವೇಷನ್ ನೋಡಿ ಎಕ್ಸ್ ಎನ್ ಪ್ಲಸ್ ಒನ್ ಅಂದರೆ ರೂಟ್ ಆಫ್ 2 ಇಂಟು ಎಕ್ಸ್ ಎನ್. ಇಲ್ಲೇನಿದೆ ರೂಟ್ ಆಫ್ 2 ಇಂಟು ಎಕ್ಸ್ ಎನ್ ಇದೆ, ಅಂದರೆ ಎಕ್ಸ್ ಎನ್ ಪ್ಲಸ್ ಒನ್ ಅಂತ ಬರ್ಕೊತಿದ್ದೀನಿ. ಇಲ್ಲೇನಿದೆ ರೂಟ್ ಆಫ್ 2 ಇಂಟು ಎಕ್ಸ್ ಎನ್ ಪ್ಲಸ್ ಒನ್ ಇದೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಈ ಸೆಕೆಂಡ್ ಈಕ್ವೇಷನ್ ಏನಿದೆ, ಈ ಸೆಕೆಂಡ್ ಈಕ್ವೇಷನ್ ಆ್ಯಸ್ ಇನ್ ಟೆಂಡಿಂಗ್ ಟು ಎನ್ ಪ್ಲಸ್ ಒನ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಎಕ್ಸ್ ಎನ್ ಟೆಂಡಿಂಗ್ ಟು ಎನ್ ಪ್ಲಸ್ ಒನ್ ಅಂದರೆ ಎನ್ ಪ್ಲಸ್ ಒನ್ ಪ್ಲಸ್ ಒನ್ ಈಕ್ವಲ್ ಟು ರೂಟ್ ಆಫ್ 2 ಇಂಟು ಎಕ್ಸ್ ಎನ್ ಪ್ಲಸ್ ಒನ್ ಅಂತ ಬರ್ಕೋಬೋದು. ಎಕ್ಸ್ ಎನ್ ಪ್ಲಸ್ 2 ಈಕ್ವಲ್ ಟು ರೂಟ್ ಆಫ್ 2 ಇಂಟು ಏನಾಗುತ್ತೆ, ಎಕ್ಸ್ ಎನ್ ಪ್ಲಸ್ 2 ಈಕ್ವಲ್ ಟು ರೂಟ್ ಆಫ್ 2 ಇಂಟು ಎಕ್ಸ್ ಎನ್ ಪ್ಲಸ್ ಒನ್ ಅಂತ ಆಯಿತು. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಏನು ಮಾಡ್ತೀರಾ, ಇಲ್ಲೇನಿದೆ ರೂಟ್ ಆಫ್ 2 ಇಂಟು ಎಕ್ಸ್ ಎನ್ ಪ್ಲಸ್ ಒನ್ ಅಂದರೆ ಏನು ಬಂತು, ಎಕ್ಸ್ ಎನ್ ಪ್ಲಸ್ 2 ಬಂತು. ಸೊ ಏನಾಗುತ್ತೆ, ರೂಟ್ ಆಫ್ 2 ಇಂಟು ಎಕ್ಸ್ ಎನ್ ಪ್ಲಸ್ ಒನ್ ಅಂದರೆ ಎಕ್ಸ್ ಎನ್ ಪ್ಲಸ್ 2 ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಎನ್ ಪ್ಲಸ್ ಒನ್ ಆಯಿತು. ದಸ್ ಬೈ ಮ್ಯಾಥಮ್ಯಾಟಿಕಲ್ ಇಂಡಕ್ಷನ್, ದಸ್ ಬೈ ಮ್ಯಾಥಮ್ಯಾಟಿಕಲ್ ಇಂಡಕ್ಷನ್ ಪ್ರಕಾರ ನಾವು ಎಕ್ಸ್ ಎನ್ ಪ್ಲಸ್ ಒನ್ ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಎನ್ ಅಂತ ಬರ್ಕೋಬೋದಲ್ವ ಫಾರ್ ಆಲ್ ಎನ್. ಇಲ್ಲಿ ನೋಡಿ ಎಕ್ಸ್ ಎನ್ ಪ್ಲಸ್ ಒನ್ ಗ್ರೇಟರ್ ದ್ಯಾನ್ ಎಕ್ಸ್ ಎನ್ ಅಂತ ಗೊತ್ತಾಯ್ತು ನಮಗೆ. ಅದೇ ರೀತಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋದರೆ ಎಕ್ಸ್ ಎನ್ ಪ್ಲಸ್ 2 ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಎನ್ ಪ್ಲಸ್ ಒನ್ ಆಗುತ್ತೆ. ದಿಸ್ ಬೈ ಮ್ಯಾಥಮ್ಯಾಟಿಕಲ್ ಇಂಡಕ್ಷನ್ ಆ್ಯಂಡ್ ಸೊ ಆನ್ ಕಂಟಿನ್ಯೂ ಲೈಕ್ ದಿಸ್. ಇದೇ ರೀತಿ ಮಾಡ್ತಾ ಹೋದರೆ ಎಕ್ಸ್ ಎನ್ ಪ್ಲಸ್ 3 ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಎನ್ ಪ್ಲಸ್ 2 ಆಗುತ್ತೆ ಆ್ಯಂಡ್ ಸೊ ಆನ್. ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ದಸ್ ಬೈ ಮ್ಯಾಥಮ್ಯಾಟಿಕಲ್ ಇಂಡಕ್ಷನ್ ಎಕ್ಸ್ ಎನ್ ಪ್ಲಸ್ 1 ಗ್ರೇಟರ್ ದ್ಯಾನ್ ಎಕ್ಸ್ ಎನ್ ಅಂತ ಬರ್ಕೋಬೋದಲ್ವಾ ಜನರಲಿ. ದೇರ್ ಫೋರ್ ಎಕ್ಸ್ ಎನ್ ಪ್ಲಸ್ 1 ಈ ಎಕ್ಸ್ ಎನ್ ಈ ಕಡೆ ಮೇಲೆ ಮೈನಸ್ ಎಕ್ಸ್ ಎನ್ ಗ್ರೇಟರ್ ದ್ಯಾನ್ 0 ಆಯಿತು ಫಾರ್ ಆಲ್ ಎನ್. ಎಕ್ಸ್ ಎನ್ ಪ್ಲಸ್ 1 ಮೈನಸ್ ಎಕ್ಸ್ ಎನ್ ಗ್ರೇಟರ್ ದ್ಯಾನ್ 0 ಆದರೆ ದಸ್ ದ ಸೀಕ್ವೆನ್ಸ್ ಎಕ್ಸ್ ಎನ್ ಏನಂತ ಹೇಳ್ತೀವಿ, ಈಸ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್. ಏನಾಗುತ್ತೆ ಇವಾಗ ಸೀಕ್ವೆನ್ಸ್ ಎಕ್ಸ್ ಎನ್ನು ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಈಗ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂತ ಪ್ರೂವ್ ಮಾಡಿದ್ವಿ. ಈಗ ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಬೇಕಲ್ವ. ಸೊ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂತ ಆಯಿತು, ಅದು ಬೌಂಡೆಡ್ ಎಬೋ ಆಗುತ್ತಾ ಅಂತ ಚೆಕ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಮೊನೊಟಾನಿಕಲಿ ಇನ್ಕ್ರೀಸ್ ಆಗಿದ್ಮೇಲೆ ನೆಕ್ಸ್ಟ್ ಗಿವನ್ ಏನು ಕೊಟ್ಟಿದ್ದಾರೆ, x1 ಈಕ್ವಲ್ ಟು ರೂಟ್ 2 ಅಂತ ಕೊಟ್ಟಿದ್ದಾರಲ್ವಾ. ಸೊ ರೂಟ್ 2 ವ್ಯಾಲ್ಯೂ ಏನು 1.4 ಬರುತ್ತೆ. ದಿಸ್ ಈಸ್ ಲೆಸ್ಸರ್ ದ್ಯಾನ್ 2 ಅಲ್ವಾ. ಸೊ ದಿಸ್ ಮಸ್ಟ್ ಬಿ ಲೆಸ್ಸರ್ ದ್ಯಾನ್ 2 ಅಂತ ಬರ್ಕೋಬೋದಲ್ವಾ. x1 ವ್ಯಾಲ್ಯೂ ರೂಟ್ 2 ವ್ಯಾಲ್ಯೂ ಲೆಸ್ಸರ್ ದ್ಯಾನ್ 2 ಆಗುತ್ತೆ. ದೇರ್ಫೋರ್ x1 ಈಸ್ ಲೆಸ್ಸರ್ ದ್ಯಾನ್ 2 ಅಂತ ಬರ್ಕೋಬೋದಲ್ವಾ. ಗೊತ್ತಾಗ್ತಿದೆಯಾ? ಅದೇ ರೀತಿ ಆ್ಯಂಡ್ ಸೊ ಆನ್ ಅಸ್ಯೂಮ್ ಮಾಡ್ಕೊತೀವಿ ನಾವು. ಅಸ್ಯೂಮ್ ಈ x1 ಲೆಸ್ಸರ್ ದ್ಯಾನ್ 2 ಆಯಿತು ಅಂದರೆ x2 ಲೆಸ್ಸರ್ ದ್ಯಾನ್ 2 ಆಗುತ್ತೆ, x3ನೂ ಲೆಸ್ಸರ್ ದ್ಯಾನ್ 2 ಆಗುತ್ತೆ ಆ್ಯಂಡ್ ಸೊ ಆನ್ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. xn ಏನಾಗುತ್ತೆ, ಲೆಸ್ಸರ್ ದ್ಯಾನ್ 2 ಬರುತ್ತೆ. ನೆಕ್ಸ್ಟ್ ಏನು ಮಾಡ್ತೀವಿ, ಕ್ವಶನಲ್ಲಿ ಏನಿದೆ ನೋಡಿ, ಇಲ್ಲಿ ಮಲ್ಟಿಪಲ್ ಇದೆ ಅಲ್ವಾ. ಮಲ್ಟಿಪಲ್ ಟರ್ಮ್ಸ್ ಇದ್ದಾಗ ಇಲ್ಲಿ ಏನು ಮಲ್ಟಿಪ್ಲೈ ಮಾಡ್ತೀವಿ, ಮಲ್ಟಿಪ್ಲೈ 2 ಆನ್ ಐದರ್ ಸೈಡ್. ಎರಡೂ ಸೈಡಲ್ಲೂ ಏನು ಮಾಡ್ತೀವಿ, 2ನ ಮಲ್ಟಿಪ್ಲೈ ಮಾಡ್ತೀವಿ. ಏನಾಗುತ್ತೆ ಅವಾಗ 2 ಇಂಟು xn ಲೆಸ್ಸರ್ ದ್ಯಾನ್ 4 ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀವಿ, ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್. ಏನು ಬರುತ್ತೆ ಸ್ಕ್ವೇರ್ ರೂಟ್ ತಗೊಂಡ್ರೆ 2 ರೂಟ್ ಆಫ್ 2xn ಲೆಸ್ಸರ್ ದ್ಯಾನ್ ಸ್ಕ್ವೇರ್ ರೂಟ್ ಆಫ್ 4 ಮೀನ್ಸ್ 2 ಬರುತ್ತೆ ಅಲ್ವಾ. ಈಗ ನೋಡಿ ರೂಟ್ ಆಫ್ 2 ಇಂಟು xn, ರೂಟ್ ಆಫ್ 2 ಇಂಟು xn ಏನು ಬಂದಿದೆ ನಮಗೆ, ಏನಿದೆ ಗಿವನು ರೂಟ್ ಆಫ್ 2 ಇಂಟು xn ಅಂದರೆ xn ಪ್ಲಸ್ 1 ಅಂತ. ಸೊ ಏನಂತ ಬರ್ಕೊತಿದ್ದೀವಿ ಇದನ್ನ, xn ಪ್ಲಸ್ 1 ಲೆಸ್ಸರ್ ದ್ಯಾನ್ 2 ಆಗುತ್ತೆ. ಸಿಮಿಲರ್ಲಿ ಅದೇ ರೀತಿ xn ಪ್ಲಸ್ 2 ಲೆಸ್ಸರ್ ದ್ಯಾನ್ 2 ಆಗುತ್ತೆ. xn ಪ್ಲಸ್ 3 ಈಸ್ ಆಲ್ಸೋ ಲೆಸ್ಸರ್ ದ್ಯಾನ್ 2 ಆ್ಯಂಡ್ ಸೊ ಆನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. Therefore, by mathematical induction, ಏನು ಹೇಳ್ತೀವಿ ಮ್ಯಾಥಮೆಟಿಕಲ್ ಇಂಡಕ್ಷನ್ ಪ್ರಕಾರ xn ಲೆಸ್ಸರ್ ದ್ಯಾನ್ 2 ಫಾರ್ ಆಲ್ n ಅಂತ ಹೇಳ್ತೀವಿ ಅಲ್ವಾ. ಬೈ ಮ್ಯಾಥಮೆಟಿಕಲ್ ಇಂಡಕ್ಷನ್ ಇಲ್ಲೇನಾಗ್ತಿದೆ, xn ಪ್ಲಸ್ 1 ಲೆಸ್ಸರ್ ದ್ಯಾನ್ 2 ಆಯಿತು, xn ಪ್ಲಸ್ 2 ಲೆಸ್ಸರ್ ದ್ಯಾನ್ 2, xn ಪ್ಲಸ್ 3 ಲೆಸ್ಸರ್ ದ್ಯಾನ್ 2 ಆಯಿತು. ಬೈ ಮ್ಯಾಥಮೆಟಿಕಲ್ ಇಂಡಕ್ಷನ್ ನಾವೇನು ಅಸ್ಯೂಮ್ ಮಾಡ್ಕೊಂಡಿದ್ವಿ, xn ಲೆಸ್ಸರ್ ದ್ಯಾನ್ 2 ಆಯಿತು. ಈಗ xn ಲೆಸ್ಸರ್ ದ್ಯಾನ್ 2 ಆಯಿತು ಅಂದರೆ ಜನರಲಿ xn ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎಮ್, ಕ್ಯಾಪಿಟಲ್ ಎಮ್ ಆಯಿತು. ಅಂದರೆ ಏನಾಗುತ್ತೆ, ಕ್ಯಾಪಿಟಲ್ ಎಮ್ ಅಂದರೆ ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಗಿದೆ ಅಂತ. ಇಲ್ಲಿ xn ಲೆಸ್ಸರ್ ದ್ಯಾನ್ 2, ಅಪ್ಪರ್ ಬೌಂಡ್ ಏನು ಬಂತು ಇಲ್ಲಿ 2, ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಯ್ತಲ್ವಾ. ಸೊ ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಯಿತು ಮತ್ತು ಈ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂದರೆ ಅದ್ರ ಸೀಕ್ವೆನ್ಸ್ xn ನಾವೇನಂತ ಹೇಳ್ತೀವಿ, ಬೌಂಡೆಡ್ ಎಬೋ ಅಂತ ಹೇಳ್ತೀವಿ. ಇಲ್ಲಿ 2 ಈಸ್ ದ ಅಪ್ಪರ್
bound. Sequence xn is bounded above and 2 is the upper bound. Bounded above ಆಯಿತು, ಅಪ್ಪರ್ ಬೌಂಡ್ ಆಯಿತು ಅಲ್ವಾ. ಇಲ್ಲಿ ನೋಡಿ ನಾವೇನು ಪ್ರೂವ್ ಮಾಡಿದ್ವಿ, ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂತ ಪ್ರೂವ್ ಮಾಡಿದ್ವಿ ಸೀಕ್ವೆನ್ಸ್ ಎಕ್ಸೆನ್ನ. ಇಲ್ಲಿ ಬೌಂಡೆಡ್ ಎಬೋ ಅಂತಲೂ ಪ್ರೂವ್ ಮಾಡಿದ್ವಿ. ಅಕಾರ್ಡಿಂಗ್ ಟು ಪ್ರಾಪರ್ಟಿ, ಫಸ್ಟ್ ಪ್ರಾಪರ್ಟಿ ಮಾಡಿಸಿದ್ನಲ್ವಾ, ಏನು ಹೇಳುತ್ತೆ, ಎವರಿ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ಬೌಂಡೆಡ್ ಎಬೋ ಈಸ್ ಕನ್ವರ್ಜೆಂಟ್ ಅಂತ ಪ್ರೂವ್ ಆಯಿತು. ಗೊತ್ತಾಗ್ತಿದೆಯಾ? ನಾವಿಲ್ಲಿ ಏನು ಪ್ರೂವ್ ಮಾಡಬೇಕಿತ್ತು, ಫಸ್ಟು ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಬೇಕಿತ್ತು. ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂತ ಪ್ರೂವ್ ಮಾಡಿದ್ವಿ, ನೆಕ್ಸ್ಟ್ ಬೌಂಡೆಡ್ ಎಬೋ ಅಂತಲೂ ಪ್ರೂವ್ ಮಾಡಿದ್ವಿ. ಎವರಿ ಮೊನೊಟಾನಿಕಲ್ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಇಸ್ ಬೌಂಡೆಡ್ ಎಬೋ ಆಗಿರೋದು ಏನಾಗುತ್ತೆ, ಕನ್ವರ್ಜೆಂಟ್ ಆಗುತ್ತೆ ಅಂತ ಪ್ರೂಫ್ ಇದೆ ಅಲ್ವಾ, ಥಿಯರಮ್ಮು ಸ್ಟೇಟ್ಮೆಂಟು. ಅದನ್ನ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ. ಅವಾಗ ಏನಾಗುತ್ತೆ, therefore the sequence xn is ಕನ್ವರ್ಜೆಂಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಏನು ಪ್ರೂವ್ ಮಾಡಬೇಕು, ನಾವಿಲ್ಲಿ ಕನ್ವರ್ಜಸ್ ಟು 2 ಆಗುತ್ತಾ ಅಂತ ಪ್ರೂವ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡ್ತೀವಿ, ಕನ್ವರ್ಜಸ್ ಟು 2 ಅಂತ ಪ್ರೂವ್ ಮಾಡೋದಕ್ಕೆ ಸಿನ್ಸ್ ಸೀಕ್ವೆನ್ಸ್ ಎಕ್ಸೆನ್ ಈಸ್ ಕನ್ವರ್ಜೆಂಟ್, ನಾವು ಪ್ರೂವ್ ಮಾಡಿದ್ದೀವಿ ಅಲ್ವಾ ಕನ್ವರ್ಜೆಂಟ್ ಅಂತ, ಅದನ್ನೇ ತಗೊತೀವಿ. ಸೀಕ್ವೆನ್ಸ್ ಎಕ್ಸೆನ್ ಈಸ್ ಕನ್ವರ್ಜೆಂಟ್ ಆದರೆ ನಾವು ಯಾವ ರೀತಿ ಬರ್ಕೋಬೋದು, ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ xn ಈಕ್ವಲ್ ಟು L. ಕನ್ವರ್ಜೆಂಟ್ ಆಗಿದೆ ಅಂದರೆ ಈ ಸೀಕ್ವೆನ್ಸ್ ಎಕ್ಸೆನ್ನಿನ ಲಿಮಿಟ್ ವ್ಯಾಲ್ಯೂ L ಬಂದಿರುತ್ತೆ. ದಿಸ್ ಈಸ್ ಯೂನಿಕ್ಯೂ ಆ್ಯಂಡ್ ಫೈನೈಟ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಈಗ ನಾವಿಲ್ಲೇನು ಕನ್ವರ್ಜಸ್ ಟು 2 ಅಂತ ಪ್ರೂವ್ ಮಾಡಬೇಕು. ಸೀಕ್ವೆನ್ಸ್ ಎಕ್ಸೆನ್ ಕನ್ವರ್ಜೆಂಟ್ ಅಂತ ಕೊಟ್ಟಿದ್ದಾರೆ, ನಾವೇನು ಪ್ರೂವ್ ಮಾಡಬೇಕು, ಟು ಪ್ರೂವ್ L ಈಸ್ ಯೂನಿಕ್ಯೂ ಆ್ಯಂಡ್ ಫೈನೈಟ್. ಒಂದು ಯೂನಿಕ್ಯೂ ಆ್ಯಂಡ್ ಫೈನೈಟ್ ವ್ಯಾಲ್ಯೂ ಬಂತು ಅಂದರೆ ಕನ್ವರ್ಜಸ್ ಟು ದಟ್ ವ್ಯಾಲ್ಯೂ ಅಂತ ಪ್ರೂವ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಈಕ್ವಲ್ ಟು L ಆಯಿತು. ನಾವು ಎಲ್ಲಿ ಈಸ್ ಯೂನಿಕ್ಯೂ ಆ್ಯಂಡ್ ಫೈನೈಟ್ ಅಂತ ಪ್ರೂವ್ ಮಾಡಬೇಕು. therefore ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ವ್ಯಾಲ್ಯೂ L ಆದರೆ xn ಪ್ಲಸ್ 1 ವ್ಯಾಲ್ಯೂ ಏನಾಗುತ್ತೆ, L ಏನೇ ಬರುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಗಿವನ್ ಏನು ಕೊಟ್ಟಿದ್ದಾರೆ, ಗಿವನು xn ಪ್ಲಸ್ 1 ಈಕ್ವಲ್ ಟು ರೂಟ್ ಆಫ್ 2 ಇಂಟು xn ಅಂತ ಗಿವನಲ್ಲಿ ಕೊಟ್ಟಿದ್ದಾರೆ. ಸೆಕೆಂಡ್ ಈಕ್ವೇಷನ್ ಅಂತ ಚೂಸ್ ಮಾಡಿದ್ದೀವಲ್ಲ. ಗಿವನ್ ಏನಿದೆ, xn ಪ್ಲಸ್ 1 ಈಕ್ವಲ್ ಟು ರೂಟ್ ಆಫ್ 2 ಇಂಟು xn ಇದೆ. ನೆಕ್ಸ್ಟ್ ಇದಕ್ಕೆ ಲಿಮಿಟ್ನ ಅಪ್ಲೈ ಮಾಡಿ. ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ xn ಪ್ಲಸ್ 1 ಈಕ್ವಲ್ ಟು ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ ರೂಟ್ ಆಫ್ 2 ಇಂಟು xn. ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ xn ಪ್ಲಸ್ 1 ಅಂದರೆ ಏನು ವ್ಯಾಲ್ಯೂ ಇದೆ, L ಅಂತದೆ. L ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ರೂಟ್ ಆಫ್ 2 ಇಂಟು xn ಇದೆ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಅಂದ್ರೇನು, L ಅಂತದೆ. ಸೊ ಏನಂತ ಬರ್ತೀವಿ, ರೂಟ್ ಆಫ್ 2 ಇಂಟು L ಅಂತ ಬರ್ಕೋಬೋದಲ್ವಾ. ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗಿ ಈ ಸ್ಕ್ವೇರ್ ರೂಟ್ನ ಕ್ಯಾನ್ಸಲ್ ಮಾಡೋದಕ್ಕೋಸ್ಕರ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ತೀವಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಏನಾಗುತ್ತೆ, L ಬಿಕಮ್ಸ್ L ಸ್ಕ್ವೇರ್ ಈಕ್ವಲ್ ಟು ರೂಟ್, ಈ ಸ್ಕ್ವೇರ್ ಮಾಡಿದರೆ ರೂಟ್ 2 ಮತ್ತು ಈ 2 ಕ್ಯಾನ್ಸಲ್ ಆಗುತ್ತೆ. ರೂಟು ಮತ್ತು ಇದು 2 ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ, 2 ಇಂಟು L ಉಳ್ಕೊಂತು. ನೆಕ್ಸ್ಟ್ ಈ 2Lನ ಈ ಕಡೆ ತೊಗೊಳೋಣ, L ಸ್ಕ್ವೇರ್ ಮೈನಸ್ 2L ಈಕ್ವಲ್ ಟು 0 ಆಗುತ್ತೆ. ನೆಕ್ಸ್ಟ್ ಇಲ್ಲೇನಿದೆ, Lನ ಕಾಮನಾಗಿ ತೆಗಿತೀನಿ. Lನ ಹೊರಗಡೆ ತೆಗೆದ್ರೆ L ಮೈನಸ್ 2 ಆಗುತ್ತೆ ಈಕ್ವಲ್ ಟು 0. ದಿಸ್ ಇಂಪ್ಲೈಸ್ L ಈಕ್ವಲ್ ಟು 0, L ಮೈನಸ್ 2 ಈಕ್ವಲ್ ಟು 0. L ಈಕ್ವಲ್ ಟು ವ್ಯಾಲ್ಯೂ ಏನು ಬರುತ್ತೆ, 2 ಬರುತ್ತೆ ಅಲ್ವಾ. ಇಲ್ಲಿ ನಾವು ಕನ್ವರ್ಜಸ್ ಟು 2 ಅಂತ ಹೇಳ್ತೀವಿ. ಇಲ್ಲಿ L ಈಕ್ವಲ್ ಟು 0 ಬಂದಿದೆ, L ಈಕ್ವಲ್ ಟು 2 ಬಂದಿದೆ. ನೋಡಿ ಇಲ್ಲಿ therefore ನಾವು L ಈಕ್ವಲ್ ಟು 2 ಅಂತ ಬರಿತೀವಿ. therefore given sequence is converges to given sequence xn is converges to 2. ಇಲ್ಲಿ ನೋಡಿ L ಈಕ್ವಲ್ ಟು 0 ಯಾಕೆ ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ತೀನಿ. ಈಗ ಇದು ಕರೆಕ್ಟ್, ಇಲ್ಲಿಗೆ ಪ್ರೂವ್ ಆಯಿತು. ನಾವೇನು ಪ್ರೂವ್ ಮಾಡಬೇಕಿತ್ತು, ಕನ್ವರ್ಜಸ್ ಟು 2 ಅಂತ ಪ್ರೂವ್ ಮಾಡಬೇಕಿತ್ತು, ಅದು ಪ್ರೂವ್ ಆಯಿತು. ಈಗ ನಾವು L ಈಕ್ವಲ್ ಟು 0 ಯಾಕೆ ತಗೊಳಲ್ಲ ಅಂದರೆ ನೋಡಿ, ಬಿಕಾಸ್ x1 ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, ರೂಟ್ 2 ಅಂತ ಕೊಟ್ಟಿದ್ದಾರೆ. ಸಿನ್ಸ್ ರೂಟ್ 2 ಅಂದ್ರೆ ಏನು, 1.4 ಆ್ಯಂಡ್ ಸೊ ಆನ್ ಬರ್ತಾ ಹೋಗುತ್ತೆ. x1 ವ್ಯಾಲ್ಯೂ ರೂಟ್ 2 ಆಯಿತು. ಅದೇ ರೀತಿ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ನ ಬರಿತಾ ಹೋಗ್ತೀನಿ. x1 ವ್ಯಾಲ್ಯೂ ರೂಟ್ 2, x2 ವ್ಯಾಲ್ಯೂ 1.67 ಏನೋ ಬಂದಿದೆ, x3 ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋದರೆ ಇಲ್ಲೇನಾಗ್ತಾ ಹೋಗುತ್ತೆ, xn ಈ ಸೀಕ್ವೆನ್ಸ್ xn ಈ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಏನಾಗುತ್ತೆ, ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಗ್ತಾ ಹೋಗುತ್ತೆ ಅಲ್ವಾ. ಗೊತ್ತಾಗ್ತಿದೆಯಾ? ಜನರಲಲ್ಲಿ ಯಾವ ರೀತಿ ಬರಿಬೋದು, xn ಗ್ರೇಟರ್ ದ್ಯಾನ್ 1 ಅಂತ ಇದೆ ಅಲ್ವಾ. ಮತ್ತೆ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ನ ಅಬ್ಸರ್ವ್ ಮಾಡಿ, 1ಕ್ಕಿಂತ ಜಾಸ್ತಿನೇ ಆಗ್ತಾ ಹೋಗ್ತದೆ, xn ಗ್ರೇಟರ್ ದ್ಯಾನ್ 1 ಆಗುತ್ತೆ. ನೆಕ್ಸ್ಟ್ ಲಿಮಿಟ್ನ ಅಪ್ಲೈ ಮಾಡಿ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಗ್ರೇಟರ್ ದ್ಯಾನ್ 1. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಅಂದರೆ ಏನಿಲ್ಲಿ L ಅಂತ ತೊಗೊಂಡಿದ್ದೀವಲ್ವಾ. ಸೊ L ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1 ಆಗುತ್ತೆ. L ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1 ಅಂದರೆ ಆಬ್ವಿಯಸ್ಲಿ
2 ಅಂತ ಬರ್ಕೋಬೋದಲ್ವಾ, ಎಲ್ ಈಕ್ವಲ್ ಟು 2. ಇಲ್ಲಿ ಎಲ್ ವ್ಯಾಲ್ಯೂ 0 ಇದೆ, ಸೊ 0 ಆಗಲ್ಲ. ಎಲ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1 ಆಗಿರಬೇಕಲ್ವಾ, ಸೊ ಎಲ್ ವ್ಯಾಲ್ಯೂ ಈಕ್ವಲ್ ಟು 2 ಆಗುತ್ತೆ. ಸೊ ಗಿವನ್ ಸೀಕ್ವೆನ್ಸ್ ಎಕ್ಸ್ ಎನ್ ಇಸ್ ಕನ್ವರ್ಜಸ್ ಟು 2 ಆಗುತ್ತೆ. ಗೊತ್ತಾಗ್ತಿದೆಯಾ? ಸ್ಟೇಟ್ಮೆಂಟ್ ಏನು ಕೇಳಿದ್ರು? ಪ್ರೂವ್ ದಟ್ ಶೋ ದಟ್ ದ ಸೀಕ್ವೆನ್ಸ್ ಎಕ್ಸ್ ಎನ್ ಡಿಫೈನ್ಡ್ ಬೈ x1 ಈಕ್ವಲ್ ಟು ರೂಟ್ 2 xn ಪ್ಲಸ್ 1 ಈಕ್ವಲ್ ಟು ರೂಟ್ ಆಫ್ 2 ಇಂಟು ಎಕ್ಸ್ ಎನ್ ಈಸ್ ಕನ್ವರ್ಜೆಂಟ್ ಅಂತಲೂ ಪ್ರೂವ್ ಮಾಡಿದ್ವಿ, ಕನ್ವರ್ಜಸ್ ಟು 2 ಅಂತಲೂ ಪ್ರೂವ್ ಆಯಿತು. ಗೊತ್ತಾಗ್ತಿದೆಯಾ ಏನಕ್ಕೆ ಅಂತ? ನೆಕ್ಸ್ಟ್ ಇಲ್ಲಿ ನೋಡಿ, ಮಲ್ಟಿಪಲ್ ಇದ್ದರೆ ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ, ಟರ್ಮ್ಸ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ, ಸ್ಕ್ವೇರ್ ಮಾಡ್ತಾ ಇದ್ದೀವಿ. ಗೊತ್ತಾಗ್ತಿದೆಯಾ? ಕರೆಕ್ಟಾಗಿ ಕ್ವೆಶನ್ನ ಏನು ಕೊಟ್ಟಿದ್ದಾರೆ ಅಂತ ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿಗೆ ಈ ಫಸ್ಟ್ ಪ್ರಾಬ್ಲಮ್ಮು ಕನ್ವರ್ಜೆಂಟ್ ಮತ್ತು ಕನ್ವರ್ಜಸ್ ಟು 2 ಅನ್ನೋದು ಸೊಲ್ಯೂಷನ್ ಕಂಪ್ಲೀಟ್ ಆಯಿತು. ಈಗ ಸೆಕೆಂಡ್ ಪ್ರಾಬ್ಲಮ್ಗೆ ಬರೋಣ. ಏನಿದೆ? ಶೋ ದಟ್ ದ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಡಿಫೈನ್ಡ್ ಬೈ x1 ಈಕ್ವಲ್ ಟು ರೂಟ್ 7 ಆ್ಯಂಡ್ xn ಪ್ಲಸ್ 1 ಈಕ್ವಲ್ ಟು ರೂಟ್ ಆಫ್ 7 ಪ್ಲಸ್ xn ಈಸ್ ಕನ್ವರ್ಜೆಂಟ್ ಆ್ಯಂಡ್ ಕನ್ವರ್ಜಸ್ ಟು 1 ಪ್ಲಸ್ ರೂಟ್ ಆಫ್ 29/2. ಏನು ಕೊಟ್ಟಿದ್ದಾರೆ? ಗಿವನು x1 ಕೊಟ್ಟಿದ್ದಾರೆ ಮತ್ತು xn ಪ್ಲಸ್ 1 ಕೊಟ್ಟಿದ್ದಾರೆ. ಲಾಸ್ಟ್ ಪ್ರೀವಿಯಸ್ ಪ್ರಾಬ್ಲಮಲ್ಲಿ 2 ಇಂಟು xn ಮಲ್ಟಿಪಲ್ ಟರ್ಮ್ಸ್ ಇತ್ತು, ಇಲ್ಲಿ ಅಡಿಟಿವ್ ಟರ್ಮ್ಸ್ ಇದೆ. ಗೊತ್ತಾಗ್ತಿದೆಯಾ? ಇದೇನು ಕನ್ವರ್ಜೆಂಟ್, ಈ ಸೀಕ್ವೆನ್ಸ್ ಎಕ್ಸ್ ಎನ್ ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಬೇಕು, ಮತ್ತು ಕನ್ವರ್ಜಸ್ ಟು ದಿಸ್ ವ್ಯಾಲ್ಯೂ ಅಂತ ಪ್ರೂವ್ ಮಾಡಬೇಕು. ಸೇಮ್ ಆ್ಯಸ್ ಪ್ರೀವಿಯಸ್ ಮಲ್ಟಿಪಲ್ ಟರ್ಮ್ಸ್ ಇತ್ತು, ಇಲ್ಲಿ ಸಮ್ ಆಫ್ ದ 2 ಟರ್ಮ್ಸ್ ಇದೆ. ಏನು ಮಾಡ್ತೀರಾ? ಸೊಲ್ಯೂಷನ್ ಪಾರ್ಟಿ ಬನ್ನಿ. ನೆಕ್ಸ್ಟ್ ಸೊಲ್ಯೂಷನ್ ಗಿವನ್ ಏನಿದೆ? ಗಿವನ್ x1 ಈಕ್ವಲ್ ಟು ರೂಟ್ 7 ಆ್ಯಂಡ್ xn ಪ್ಲಸ್ 1 ಈಕ್ವಲ್ ಟು ರೂಟ್ ಆಫ್ 7 ಪ್ಲಸ್ xn. ಇದು ಈಕ್ವೇಷನ್ 1 ಅಂತ ತೊಗೊತೀನಿ, ಇದು ಈಕ್ವೇಷನ್ 2 ಅಂತ ತೊಗೊತಿದ್ದೀನಿ. x1 ಈಕ್ವಲ್ ಟು ರೂಟ್ 7, xn ಪ್ಲಸ್ 1 ಈಕ್ವಲ್ ಟು ರೂಟ್ ಆಫ್ 7 ಪ್ಲಸ್ xn ಇದೆ. ನೆಕ್ಸ್ಟ್ ಏನು ಮಾಡ್ತೀರಾ? ಈಕ್ವೇಷನ್ 2ಗೆ ಪುಟ್ n ಈಕ್ವಲ್ ಟು 1 ಅಪ್ಲೈ ಮಾಡ್ತೀರಾ. ಈಕ್ವೇಷನ್ 2 ಏನಿದೆ? xn ಪ್ಲಸ್ 1 ಈಕ್ವಲ್ ಟು ರೂಟ್ ಆಫ್ 7 ಪ್ಲಸ್ xn ಇದೆ. n ಈಕ್ವಲ್ ಟು 1 ಆದಾಗ x1 ಪ್ಲಸ್ 1 ಈಕ್ವಲ್ ಟು ರೂಟ್ ಆಫ್ 7 ಪ್ಲಸ್ x1. ದಿಸ್ ಇಂಪ್ಲೈಸ್ x2 ಏನಾಗುತ್ತೆ ಅವಾಗ? ರೂಟ್ ಆಫ್ 7 ಪ್ಲಸ್ x1 ಏನಿದೆ? ರೂಟ್ 7 ಇದೆ. ಇಲ್ಲಿ ನೋಡಿ, ರೂಟ್ ಆಫ್ 7 ಅಂದರೆ ಏನು ಬರುತ್ತೆ? ರೂಟ್ 7 ವ್ಯಾಲ್ಯೂ 2.64. ರೂಟ್ ಆಫ್ 7 ಪ್ಲಸ್ ರೂಟ್ 7 ಅಂದರೆ ಏನು ಬರುತ್ತೆ? 3.105 ಅಂತ. ಅಲ್ಲಿಗೆ ನೋಡಿ, ದಿಸ್ ವ್ಯಾಲ್ಯೂ, ಈ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ರೂಟ್ 7 ಇದೆ ಅಲ್ವಾ? ರೂಟ್ ಆಫ್ 7 ಪ್ಲಸ್ ರೂಟ್ 7 ಇಸ್ ಗ್ರೇಟರ್ ದ್ಯಾನ್ ರೂಟ್ 7 ಇದೆ. ಅಥವಾ x2 ಗ್ರೇಟರ್ ದ್ಯಾನ್ x1 ಅಂತ ಹೇಳ್ಬೋದಲ್ವಾ? ಈ ವ್ಯಾಲ್ಯೂ ಬಂದಿದ್ದೇನು? 3.105. 3.105 ಈಸ್ ಗ್ರೇಟರ್ ದ್ಯಾನ್ 2.64 ಅಲ್ವಾ? ಸೊ x2 ಗ್ರೇಟರ್ ದ್ಯಾನ್ x1 ಆಗುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಏನು ಮಾಡ್ತೀವಿ ನಾವು? x2 ಗ್ರೇಟರ್ ದ್ಯಾನ್ x1 ಆದರೆ ಅಸ್ಯೂಮ್ ಮಾಡ್ಕೊತಿದ್ದೀವಿ. ಅಸ್ಯೂಮ್ xn ಪ್ಲಸ್ 1 ಗ್ರೇಟರ್ ದ್ಯಾನ್ xn ಅಂತ ಬರ್ಕೋಬೋದಲ್ವಾ? ಇಲ್ಲೂ ಅಷ್ಟೇ ನೋಡಿ, ಸಕ್ಸೆಸಿವ್ ಟರ್ಮ್ ಇಸ್ ಗ್ರೇಟರ್ ದ್ಯಾನ್ ದ ಪ್ರಿಸೈಡಿಂಗ್ ಟರ್ಮ್ ಆದರೆ ಸಕ್ಸೆಸಿವ್ ಟರ್ಮ್ xn ಪ್ಲಸ್ 1 ಆಗುತ್ತೆ, ಗ್ರೇಟರ್ ದ್ಯಾನ್ ಪ್ರಿಸೈಡಿಂಗ್ ಟರ್ಮ್ xn. ಈ ರೀತಿ ಬರ್ಕೋಬೋದು ಅಲ್ವಾ? ನೆಕ್ಸ್ಟ್ ಏನು ಮಾಡ್ತೀರಾ? ಪ್ರೀವಿಯಸ್ಸಲ್ಲಿ ಮಲ್ಟಿಪಲ್ ಟರ್ಮ್ಸ್ ಇತ್ತು, ಮಲ್ಟಿಪ್ಲೈ ಮಾಡಿದ್ರಿ. ಇಲ್ಲಿ ಅಡಿಟಿವ್ ಟರ್ಮ್ಸ್ ಇದೆ. ಏನು ಅಡಿಟಿವ್ ಟರ್ಮ್ಸ್ ಇದೆ? 7 ಪ್ಲಸ್ xn ಇದೆ. ಸೊ ಆ್ಯಡ್ 7 ಆನ್ ಐದರ್ ಸೈಡ್. ಎರಡೂ ಸೈಡಲ್ಲೂ ಏನು ಮಾಡ್ತೀರಾ? ಇಲ್ಲಿ 7ಅನ್ನು ಆ್ಯಡ್ ಮಾಡ್ತಾ ಹೋಗ್ತೀರಾ. ಏನು ಬರುತ್ತೆ? 7ನ ಆ್ಯಡ್ ಮಾಡಿದರೆ 7 ಪ್ಲಸ್ xn ಪ್ಲಸ್ 1 ಗ್ರೇಟರ್ ದ್ಯಾನ್ 7 ಪ್ಲಸ್ xn ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಾ? ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ಸ್ಕ್ವೇರ್ ರೂಟ್ ಆಫ್ 7 ಪ್ಲಸ್ xn ಪ್ಲಸ್ 1 ಗ್ರೇಟರ್ ದ್ಯಾನ್ ರೂಟ್ ಆಫ್ 7 ಪ್ಲಸ್ xn ಆಗುತ್ತೆ. ಇಲ್ಲಿ ನೋಡಿ, ನಮಗೆ ಆಲ್ರೆಡಿ ಗೊತ್ತು ಈಕ್ವೇಷನ್ 2 ಏನಿದೆ? ರೂಟ್ ಆಫ್ 7 ಪ್ಲಸ್ xn ಅಂದರೆ xn ಪ್ಲಸ್ 1 ಇದೆ. ಬೈ ಈಕ್ವೇಷನ್ ಅಥವಾ ಫ್ರಮ್ ಈಕ್ವೇಷನ್ 2 ಏನು ಹೇಳುತ್ತೆ? ಈಕ್ವೇಷನ್ 2 ರೂಟ್ ಆಫ್ 7 ಪ್ಲಸ್ xn ಅಂದರೆ ಏನು ಹೇಳುತ್ತೆ? xn ಪ್ಲಸ್ 1 ಅಂತ ಹೇಳುತ್ತೆ. ಈಗ ಈಕ್ವೇಷನ್ 2 ಬರ್ಕೊಳ್ಳೋಣ. xn ಪ್ಲಸ್ 1 ಈಕ್ವಲ್ ಟು ರೂಟ್ ಆಫ್ 7 ಪ್ಲಸ್ xn ಇದೆ ಅಲ್ವಾ? ನೆಕ್ಸ್ಟ್ ಇಲ್ಲಿ ನೋಡಿ, ಈ ಈಕ್ವೇಷನ್ 2ಗೆ ಏನು ಮಾಡ್ತೀವಿ? ಇನ್ ಟೆಂಡಿಂಗ್ ಟು n ಪ್ಲಸ್ 1 ಮಾಡಿದಾಗ xn ಪ್ಲಸ್ 2 ಆಗುತ್ತಲ್ವ? ಇದು ಈಕ್ವಲ್ ಟು ರೂಟ್ ಆಫ್ 7 ಪ್ಲಸ್ xn ಪ್ಲಸ್ 1 ಆಗುತ್ತೆ. ಇಲ್ಲಿ 7 ಪ್ಲಸ್ xn ಪ್ಲಸ್ 1 ಅಂದರೆ xn ಪ್ಲಸ್ 2 ಅಂತ ಬರ್ಕೋಬೋದಲ್ವ? xn ಪ್ಲಸ್ 2 ಆಗುತ್ತೆ. ಏನಾಯಿತು? ಫೈನಲಲ್ಲಿ xn ಪ್ಲಸ್ 2 ಇಸ್ ಗ್ರೇಟರ್ ದ್ಯಾನ್ xn ಪ್ಲಸ್ 1 ಆಯಿತು. ನೆಕ್ಸ್ಟ್, ದಸ್ ಬೈ ಮ್ಯಾಥಮ್ಯಾಟಿಕಲ್ ಇಂಡಕ್ಷನ್. ಮ್ಯಾಥಮ್ಯಾಟಿಕಲ್ ಇಂಡಕ್ಷನ್ ಪ್ರಕಾರ ಏನು ಹೇಳ್ತೀರಾ?
ಎಕ್ಸ್ ಎನ್ ಪ್ಲಸ್ 1 ಗ್ರೇಟರ್ ದ್ಯಾನ್ ಎಕ್ಸ್ ಎನ್. ಇದೇ ರೀತಿ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ನೋಡಿ. ಎಕ್ಸ್ ಎನ್ ಪ್ಲಸ್ 3 ಗ್ರೇಟರ್ ದ್ಯಾನ್ ಎಕ್ಸ್ ಎನ್ ಪ್ಲಸ್ 2 ಆಗುತ್ತೆ. ಎಕ್ಸ್ ಎನ್ ಪ್ಲಸ್ 4 ಇಸ್ ಗ್ರೇಟರ್ ದ್ಯಾನ್ ಎಕ್ಸ್ ಎನ್ ಪ್ಲಸ್ 3 ಆಗುತ್ತೆ. ಇಲ್ಲೇನಾಗುತ್ತೆ, ಮ್ಯಾಥಮೆಟಿಕಲ್ ಇಂಡಕ್ಷನ್ ಪ್ರಕಾರ ಎಕ್ಸ್ ಎನ್ ಪ್ಲಸ್ 1 ಇಸ್ ಗ್ರೇಟರ್ ದ್ಯಾನ್ ಎಕ್ಸ್ ಎನ್ ಆಗುತ್ತೆ ಫಾರ್ ಆಲ್ ಎನ್, ಎಲ್ಲ ವ್ಯಾಲ್ಯೂಸ್ ಆಫ್ ಎನ್ಗೂ. ಇದನ್ನು ನಾವು ಯಾವ ರೀತಿ ಬರ್ಕೋಬೋದು, ಎಕ್ಸ್ ಎನ್ ಪ್ಲಸ್ 1 ಮೈನಸ್ ಎಕ್ಸ್ ಎನ್, ಈ ಕಡೆ ಬಂದರೆ ಮೈನಸ್ ಆಗುತ್ತೆ, ಗ್ರೇಟರ್ ದ್ಯಾನ್ 0 ಅಂತ ಬರ್ಕೊತೀವಲ್ವಾ. ಈಗ ಎಕ್ಸ್ ಎನ್ ಪ್ಲಸ್ 1 ಮೈನಸ್ ಎಕ್ಸ್ ಎನ್ ಗ್ರೇಟರ್ ದ್ಯಾನ್ 0 ಆದರೆ ದೇರ್ಫೋರ್ ಸೀಕ್ವೆನ್ಸ್ ಎಕ್ಸ್ ಎನ್ ಏನಾಗುತ್ತೆ ಇವಾಗ, ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಇಲ್ಲೂ ಅಷ್ಟೇ ನಾವು ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಬೇಕು ಅಂದರೆ ಕೊಟ್ಟಿರುವಂಥ ಸೀಕ್ವೆನ್ಸ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಗುತ್ತಾ ಮತ್ತು ಬೌಂಡೆಡ್ ಎಬೋ ಆಗುತ್ತೆ ಅಂತ ನೋಡಬೇಕು. ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಮತ್ತು ಬೌಂಡೆಡ್ ಎಬೋ ಆಯಿತು ಅಂದರೆ ಇದೇನಾಗುತ್ತೆ, ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಕಾರ್ಡಿಂಗ್ ಟು ಪ್ರಾಪರ್ಟಿ. ಗೊತ್ತಾಗ್ತಿದೆಯಾ? ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಯಿತು. ಈಗ ನೆಕ್ಸ್ಟು ಬೌಂಡೆಡ್ ಎಬೋ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಸೊ ಗಿವನ್ ಏನು ಕೊಟ್ಟಿದ್ದಾರೆ, ಗಿವನ್ x1 ಈಕ್ವಲ್ ಟು √7 ಅಂತ ಕೊಟ್ಟಿದ್ದಾರೆ. ಈ √7 ನಾವು ಲೆಸ್ ದ್ಯಾನ್ 7 ಅಂತ ಬರ್ಕೋಬೋದಲ್ವಾ. √7 ವ್ಯಾಲ್ಯೂ ಏನಿದೆ 2.64. 2.64 ಈಸ್ ಲೆಸ್ ದ್ಯಾನ್ 7 ಆಗುತ್ತಲ್ವಾ. ಸೊ ದೇರ್ಫೋರ್ x1 ಈಸ್ ಲೆಸ್ಸರ್ ದ್ಯಾನ್ 7 ಇದೆ. x1 ವ್ಯಾಲ್ಯೂ ಏನಾಗುತ್ತೆ, ಲೆಸ್ಸರ್ ದ್ಯಾನ್ 7 ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಅಸ್ಯೂಮ್ ದಟ್, ಏನು ಅಸ್ಯೂಮ್ ಮಾಡ್ಕೊತೀವಿ, ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ 7 ಅಂತ ಅಸ್ಯೂಮ್ ಮಾಡ್ಕೊತಿದ್ದೀವಿ. x1 ಲೆಸ್ಸರ್ ದ್ಯಾನ್ 7 ಅಂದರೆ x2, x3, x4 ಆ್ಯಂಡ್ ಸೊ ಆನ್ ಅಪ್ ಟು xn ಆಲ್ಸೋ ಲೆಸ್ಸರ್ ದ್ಯಾನ್ 7 ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಿ, ಆ್ಯಡ್ +7 ಆನ್ ಬೋತ್ ಸೈಡ್ ಲೆಸ್ಸರ್ ದ್ಯಾನ್ 7 + 7 ಆಗುತ್ತೆ. ದಿಸ್ ಇಂಪ್ಲೈಸ್ 7 + xn ಲೆಸ್ಸರ್ ದ್ಯಾನ್ 7 + 7 ಈಸ್ 14 ಆಯಿತು ಅಲ್ವಾ. ನೆಕ್ಸ್ಟ್ ಏನು ಮಾಡ್ತೀರಾ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 7 + xn ಲೆಸ್ಸರ್ ದ್ಯಾನ್ √14 ಅಲ್ವಾ. ರೂಟ್ ಆಫ್ 7 + xn ಲೆಸ್ಸರ್ ದ್ಯಾನ್ √14 ಆಯಿತು. ರೂಟ್ ಆಫ್ 7 + xn ಅಂದರೆ ಏನು ಬಂದಿದೆ ನಮಗೆ, ರೂಟ್ ಆಫ್ 7 + xn ಅಂದರೆ ಅಕಾರ್ಡಿಂಗ್ ಟು ಈಕ್ವೇಷನ್ 2 ಇಟ್ಸ್ ವ್ಯಾಲ್ಯೂ ಈಸ್ xn + 1 ಆಗುತ್ತೆ, ಲೆಸ್ಸರ್ ದ್ಯಾನ್. ಇಲ್ಲಿ ನೋಡಿ ರೂಟ್ ಆಫ್ 14 ವ್ಯಾಲ್ಯೂ ರೂಟ್ ಆಫ್ 14 ವ್ಯಾಲ್ಯೂ ಏನೇ ಬಂದರೂ ಲೆಸ್ಸರ್ ದ್ಯಾನ್ 7 ಆಗಿರುತ್ತೆ ಅಲ್ವಾ. ಸೊ ಇದನ್ನೇನು ಮಾಡ್ತಿದ್ದೀವಿ, 7 ಅಂತ ಬರ್ಕೊತಿದ್ದೀವಿ. ಲೆಸ್ಸರ್ ದ್ಯಾನ್ 7 ಬರ್ತಿರೋದ್ರಿಂದ ರೂಟ್ ಆಫ್ 14ನ ನಾವು ಲೆಸ್ಸರ್ ದ್ಯಾನ್ 7 ಅಂತ ಬರ್ಕೊತಿದ್ದೀನಿ. ಸಿಮಿಲರ್ಲಿ xn + 2 ಈಸ್ ಲೆಸ್ಸರ್ ದ್ಯಾನ್ 7 ಆಗುತ್ತೆ ಅಲ್ವಾ. ಅದೇ ರೀತಿ xn + 3 ಈಸ್ ಲೆಸ್ಸರ್ ದ್ಯಾನ್ 7 ಆಗುತ್ತೆ ಆ್ಯಂಡ್ ಸೊ ಆನ್ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ದೇರ್ಫೋರ್ ನಾವೇನೇನು ಅಸ್ಯೂಮ್ ಮಾಡ್ಕೊಂಡಿದ್ವಿ, xn ಲೆಸ್ಸರ್ ದ್ಯಾನ್ 7 ಅಂತ ಅಸ್ಯೂಮ್ ಮಾಡ್ಕೊಂಡಿದ್ವಿ. ದೇರ್ಫೋರ್ ಬೈ ಮ್ಯಾಥಮೆಟಿಕಲ್ ಇಂಡಕ್ಷನ್ ಪ್ರಕಾರ ಏನು ಹೇಳುತ್ತೆ, xn ಲೆಸ್ಸರ್ ದ್ಯಾನ್ 7 ಅಂತ ಬರ್ಕೋಬೋದಲ್ವ ಫಾರ್ ಆಲ್ ಎನ್. xn ಲೆಸ್ಸರ್ ದ್ಯಾನ್ 7 ಆಯಿತು ಅಂದರೆ ಇದು ಅಪ್ಪರ್ ಬೌಂಡ್ ಆಯಿತು ಅಲ್ವಾ. xn ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್ ಎಕ್ಸಿಸ್ಟ್ ಆಗ್ತಾ ಇದೆ, ಅಪ್ಪರ್ ಬೌಂಡ್ ಆಯಿತು. ನೆಕ್ಸ್ಟ್ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಎಲ್ಲ ಏನು ಬರ್ತಾ ಇದೆ, ಲೆಸ್ಸರೇ ಬರ್ತಾ ಇದೆ. ಸೊ ಏನಂತ ಹೇಳ್ತೀರಾ, ಸೀಕ್ವೆನ್ಸ್ xn ಈಸ್ bounded above and 7 is called the upper bound ಆಗುತ್ತೆ. 7ನ ಏನಂತ ಹೇಳ್ತೀರಾ, ಅಪ್ಪರ್ ಬೌಂಡ್ ಅಂತ ಹೇಳ್ತೀರಾ ಅಲ್ವಾ. ಬೌಂಡೆಡ್ ಎಬೋ ಆಯಿತು, ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆದಮೇಲೆ ಬೌಂಡೆಡ್ ಎಬೋ ಆಗೇ ಆಗುತ್ತೆ. ಈಗ ಇಲ್ಲಿ ಸೀಕ್ವೆನ್ಸ್ xn ಏನಾಗಿತ್ತು, ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಗಿತ್ತು, ಮತ್ತು ಇಲ್ಲಿ ಬೌಂಡೆಡ್ ಎಬೋ ಆಯಿತು. ಅಕಾರ್ಡಿಂಗ್ ಟು ಪ್ರಾಪರ್ಟಿ ಸೀಕ್ವೆನ್ಸ್ xnನ ಏನಂತ ಹೇಳ್ತೀರಾ, ಸೀಕ್ವೆನ್ಸ್ xn ಈಸ್ ಕನ್ವರ್ಜೆಂಟ್ ಅಂತ ಹೇಳ್ತೀರಾ. ಗೊತ್ತಾಗ್ತಿದೆಯಾ, ಸೀಕ್ವೆನ್ಸ್ xn ಏನಾಗುತ್ತೆ, ಕನ್ವರ್ಜೆಂಟ್ ಆಗುತ್ತೆ. ಈಗ ಕನ್ವರ್ಜೆಂಟ್ ಅಂತ ಪ್ರೂವ್ ಆಯಿತು. ನೆಕ್ಸ್ಟ್ ಕನ್ವರ್ಜಸ್ ಟು ದಿಸ್ ವ್ಯಾಲ್ಯೂ ಅಂತ ಪ್ರೂವ್ ಮಾಡ್ತಾ ಹೋಗಬೇಕು. ಸೊ ಅದಕ್ಕೋಸ್ಕರ ಏನು ಮಾಡ್ತೀರಾ, ಸೀಕ್ವೆನ್ಸ್ xn ಕನ್ವರ್ಜೆಂಟ್ ಆಯಿತು ಅಂದರೆ ಸಿನ್ಸ್ ಸೀಕ್ವೆನ್ಸ್ xn ಈಸ್ ಕನ್ವರ್ಜೆಂಟ್ ಆಯಿತು ಅಂದರೆ ಲಿಮಿಟ್ ಇಂಟೆನ್ಸ್ ಟು ಇನ್ಫಿನಿಟಿ xn ಈಕ್ವಲ್ ಟು ಎಲ್ ಅಂತ ತಗೋಬೋದಲ್ವಾ. ನಾವೇನು ಪ್ರೂವ್ ಮಾಡಬೇಕಿಲ್ವಿ, ಟು ಪ್ರೂವ್ ದಟ್ ಈ ಎಲ್ ವ್ಯಾಲ್ಯೂ ಇಲ್ಲಿ ಸೀಕ್ವೆನ್ಸ್ xn ಕನ್ವರ್ಜೆಂಟ್ ಆಗಿದೆ ಅಂದರೆ ನಾವು ಎಲ್ ವ್ಯಾಲ್ಯೂ ಯುನಿಕ್ಯೂ ಆ್ಯಂಡ್ ಫೈನೈಟ್ ಆಗಿದೆ ಅಂತ ಪ್ರೂವ್ ಮಾಡಬೇಕು. ಟು ಪ್ರೂವ್ ದಟ್ ಎಲ್ ಈಸ್ ಯುನಿಕ್ಯೂ ಆ್ಯಂಡ್ ಫೈನೈಟ್ ಅಂತ ಪ್ರೂವ್ ಮಾಡಬೇಕು ಅಲ್ವಾ. ಎಲ್ ವ್ಯಾಲ್ಯೂ ಯುನಿಕ್ಯೂ ಆ್ಯಂಡ್ ಫೈನೈಟ್ ಅಂತ ಪ್ರೂವ್ ಮಾಡಬೇಕಲ್ವ. ದೇರ್ಫೋರ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಈಕ್ವಲ್ ಟು ಎಲ್ ಆದರೆ ನಾವು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn + 1 ಈಕ್ವಲ್ ಟು ಎಲ್ ಅಂತ ಬರ್ಕೋಬೋದಲ್ವಾ. ಈಗ ನೆಕ್ಸ್ಟ್ ಗಿವನ್ ಏನು ಕೊಟ್ಟಿದ್ದಾರೆ, ಗಿವನ್ xn + 1 ಈಕ್ವಲ್ ಟು ಏನಿದೆ, ರೂಟ್ ಆಫ್ 7 + xn ಗಿವನಲ್ಲೇ ಕೊಟ್ಟಿದ್ದಾರೆ.
ದಿಸ್ ಇಸ್ ಈಕ್ವೇಷನ್ ಸೆಕೆಂಡ್ ಅಂತ ತಗೊಂಡಿದ್ವಲ್ವಾ. ಈಕ್ವೇಷನ್ ಸೆಕೆಂಡ್ ಏನು ಹೇಳುತ್ತೆ, ಎಕ್ಸ್ ಎನ್ ಪ್ಲಸ್ 1 ಈಕ್ವಲ್ ಟು ರೂಟ್ ಆಫ್ 7 ಪ್ಲಸ್ ಎಕ್ಸ್ ಎನ್ ಅಂತ ಹೇಳ್ತೀವಿ. Taking limits on both sides as n tends to infinity, xn plus 1 equal to limit n tends to infinity, xn plus 1 equal to limit n tends to infinity root of 7 plus xn. ಲಿಮಿಟ್ n tends to infinity xn plus 1 ಅಂದರೆ ಏನಂತ ತೊಗೊಂಡಿದ್ದೀವಿ, ಎಲ್ ಅಂತ ತೊಗೊಂಡಿದ್ದೀವಿ. ಎಲ್ ಈಕ್ವಲ್ ಟು ಲಿಮಿಟ್ n tends to infinity ರೂಟ್ ಆಫ್ 7 ಪ್ಲಸ್ xn. ಲಿಮಿಟ್ n tends to infinity ರೂಟ್ ಆಫ್ 7 ಇದು ಕಾನ್ಸ್ಟೆಂಟ್ ಇದೆ, ರೂಟ್ ಆಫ್ 7 ಬಂತು. n tends to infinity ಇದಕ್ಕೆ ಅಪ್ಲೈ ಆದರೆ ಏನು ಬರುತ್ತೆ, ಪ್ಲಸ್ ಎಲ್ ಆಗುತ್ತೆ. ನಾವು ಲಾಸ್ಟ್ ಸೀಕ್ವೆನ್ಸ್ ಎಕ್ಸನ್ ಕನ್ವರ್ಜೆಂಟ್ ಆದಾಗ ಲಿಮಿಟ್ n tends to infinity xn ಈಕ್ವಲ್ ಟು ಎಲ್ ಅಂತ ತೊಗೊಂಡಿದ್ವಲ್ವಾ. ಸೊ ಇಲ್ಲಿ ಏನಾಗುತ್ತೆ, ಲಿಮಿಟ್ n tends to infinity xn ಈಕ್ವಲ್ ಟು ಎಲ್ ಆಗುತ್ತೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗಿ ಇದನ್ನ ಏನು ಮಾಡ್ತೀರಾ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಎಲ್ ಸ್ಕ್ವೇರ್ ಈಕ್ವಲ್ ಟು ಸ್ಕ್ವೇರ್ ರೂಟು ಮತ್ತು 2 ಕ್ಯಾನ್ಸಲ್ ಆಗುತ್ತೆ, 7 ಪ್ಲಸ್ ಎಲ್ ಉಳ್ಕೊಂತು. ಇದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಎಲ್ ಸ್ಕ್ವೇರ್ ಮೈನಸ್ 7 ಮೈನಸ್ ಎಲ್ ಈಕ್ವಲ್ ಟು 0, ಎಲ್ ಸ್ಕ್ವೇರ್ ಮೈನಸ್ ಎಲ್ ಮೈನಸ್ 7 ಈಕ್ವಲ್ ಟು 0 ಆಯಿತು. ನೆಕ್ಸ್ಟ್ ಏನು ಮಾಡ್ತಾ ಹೋಗ್ತೀರಾ, ಸಿಂಪ್ಲಿಫೈ ಮಾಡಬೇಕೀಗ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಆಯ್ತಲ್ವಾ. ನೆಕ್ಸ್ಟು ಒಂದು ಎಲ್ ಸ್ಕ್ವೇರ್ ಮೈನಸ್ ಎಲ್ ಮೈನಸ್ 7 ಈಕ್ವಲ್ ಟು 0 ಅಂತ ಬಂತು. ಇದನ್ನ ಏನು ಮಾಡ್ತೀರಾ, ಸಿಂಪ್ಲಿಫೈ ಮಾಡಬೇಕು. ಈಗ ಇನ್ನೇನು ಮಾಡಬೇಕು, ಪ್ರಾಡಕ್ಟ್ ಮಾಡಿದರೆ 7 ಬರಬೇಕು, ಆ್ಯಡ್ ಅಥವಾ ಸಬ್ಟ್ರ್ಯಾಕ್ಟ್ ಮಾಡಿದರೆ 1 ಬರಬೇಕು. ಸೊ ಪ್ರಾಡಕ್ಟ್ ಏನಿದೆ 7 ಇದೆ ಅಲ್ವಾ, ಸೊ ಪ್ರಾಡಕ್ಟಲ್ಲಿ 7 ಬರಬೇಕು, ಆ್ಯಡ್ ಅಥವಾ ಸಬ್ಟ್ರ್ಯಾಕ್ಟ್ ಏನೇ ಮಾಡಿದ್ರು ವ್ಯಾಲ್ಯೂ 1 ಬರಬೇಕು. ಆ ರೀತಿ ವ್ಯಾಲ್ಯೂನ ಚೂಸ್ ಮಾಡ್ತಾ ಹೋಗಬೇಕು. ಆಗುತ್ತಾ, ಸೊ ಆಗಲ್ಲ. ಸೊ ಏನು ಮಾಡ್ತೀರಾ, ಅವಾಗ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊತೀರ. ಎಲ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಬೈ 2a. ಈ ಫಾರ್ಮುಲಾನ ಯೂಸ್ ಮಾಡ್ಕೊತ ಹೋಗಬೇಕು. ಇಲ್ಲಿ ಇದನ್ನು ಜನರಲಲ್ಲಿ ಬರೀಬೇಕು ಅಂದರೆ ಎ ಎಲ್ ಸ್ಕ್ವೇರ್ ಪ್ಲಸ್ ಬಿ ಎಲ್ ಮೈನಸ್ ಸಿ. ಸಿ ಅಂದರೆ ಕಾನ್ಸ್ಟೆಂಟ್ ಟರ್ಮ್ ಏನಿದೆ ಆ ಕಾನ್ಸ್ಟೆಂಟ್ ಟರ್ಮ್ ಈಕ್ವಲ್ ಟು 0 ಅಂತ ತೊಗೊತೀನಿ. ಈಗ ನೋಡಿ, ಎಲ್ ಈಕ್ವಲ್ ಟು ಮೈನಸ್ ಬಿ ಅಂದರೆ ಏನಿದೆ, ಮೈನಸ್ 1, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ 1 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್. ಇಲ್ಲಿ ಬಿ ವ್ಯಾಲ್ಯೂ ಏನಿದೆ, ಬಿ ವ್ಯಾಲ್ಯೂ ಮೈನಸ್ 1 ಇದೆ, ಎ ವ್ಯಾಲ್ಯೂ 1 ಇದೆ, ಸಿ ವ್ಯಾಲ್ಯೂ ಪ್ಲಸ್ ಸಿ ಇದು, ಸಿ ವ್ಯಾಲ್ಯೂ ಏನಿದೆ ಮೈನಸ್ 7 ಇದೆ. ಫಾರ್ಮುಲಾಗೆ ಅಪ್ಲೈ ಮಾಡ್ತಾ ಹೋಗಿ. ಮೈನಸ್ ಬಿ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ವ್ಯಾಲ್ಯೂ 1 ಮೈನಸ್ 4ac ಮೈನಸ್ ಇಂಟು ಮೈನಸ್ ಪ್ಲಸ್ 28 ಬರುತ್ತೆ. ಗೊತ್ತಾಗ್ತಿದೆಯಾ, 4ac ವ್ಯಾಲ್ಯೂ ಮೈನಸ್ 7 ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 7 4 28 ಡಿವೈಡೆಡ್ ಬೈ 2 ಇಂಟು ಎ ವ್ಯಾಲ್ಯೂ 1 ಇದೆ. ಎಲ್ ಈಕ್ವಲ್ ಟು 1 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 28 ಪ್ಲಸ್ 1 ಇಸ್ 29 ಬೈ 2 ಬಂತು. ಎಲ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 29 ಬೈ 2 ಬಂತು. ಇಲ್ಲಿ ಎಲ್ ವ್ಯಾಲ್ಯೂಸ್ ಏನಾಗಿದೆ, ಎಲ್ ಈಕ್ವಲ್ ಟು 1 ಪ್ಲಸ್ ರೂಟ್ ಆಫ್ 29 ಬೈ 2 ಒಂದು ವ್ಯಾಲ್ಯೂ, ಇನ್ನೊಂದು ವ್ಯಾಲ್ಯೂ 1 ಮೈನಸ್ ರೂಟ್ ಆಫ್ 29 ಬೈ 2, ಎರಡು ವ್ಯಾಲ್ಯೂ ಬಂದಿದೆ. ಇಲ್ಲಿ ನಾವೇನು ಪ್ರೂವ್ ಮಾಡಬೇಕಿತ್ತು, ಕನ್ವರ್ಜಸ್ ಟು 1 ಪ್ಲಸ್ ರೂಟ್ ಆಫ್ 29 ಬೈ 2 ಅಂತ ಪ್ರೂವ್ ಮಾಡಬೇಕಿತ್ತು. ಎಲ್ ವ್ಯಾಲ್ಯೂ 2 ಬಂದಿದೆ. ಸೊ ಇಲ್ಲಿ ನಾವು ಇದೊಂದನ್ನು ತೊಗೊಳ್ತೀವಿ. ಯಾಕಪ್ಪ ಅಂದರೆ ಲಾಸ್ಟ್ ಪ್ರೀವಿಯಸ್ಸು ಎಲ್ ಈಕ್ವಲ್ ಟು 0, ಎಲ್ ಈಕ್ವಲ್ ಟು 2 ಅಂತ ಇತ್ತು. ನಾವು ಎಲ್ ಈಕ್ವಲ್ ಟು 2 ಅಂತ ತೊಗೊತೀವಿ. ಯಾಕೆಂದರೆ ಎಕ್ಸ್ ಎನ್ ಗ್ರೇಟರ್ ದ್ಯಾನ್ 1 ಆಗಿತ್ತು ಅಂತ. ಇಲ್ಲೇ ಸೇಮು ಇದನ್ನು ಸಿಂಪ್ಲಿಫೈ ಮಾಡಿದಾಗ ವ್ಯಾಲ್ಯೂ 3.192 ಬರುತ್ತೆ ನಮಗೆ. ನೋಡಿ ಇಲ್ಲಿ x1 ವ್ಯಾಲ್ಯೂ ಏನು ಬಂದಿತ್ತು, x1 ವ್ಯಾಲ್ಯೂ ಈಕ್ವಲ್ ಟು 2.64 ಬಂದಿತ್ತು. ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಬರುತ್ತೆ xn, ಸೀಕ್ವೆನ್ಸ್ xn ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ x1 2.64 ಬಂದಿತ್ತು, ಸೆಕೆಂಡ್ ಟರ್ಮ್ 3.105 ಬಂದಿತ್ತು, ಆ್ಯಂಡ್ ಸೋ ಆನ್. ಇದೇನಾಯಿತು, ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಯಿತು. ಮತ್ತು ಬರುವಂಥ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ xn ಗ್ರೇಟರ್ ದ್ಯಾನ್ 2 ಆಗಿದೆ ಅಲ್ವಾ, ಹೌದಾ ಅಲ್ವಾ. ಸೊ ಇಲ್ಲಿ ನಾವು ಎಲ್ ವ್ಯಾಲ್ಯೂನ ಚೂಸ್ ಮಾಡಬೇಕು ಅಂದರೆ xn ಗ್ರೇಟರ್ ದ್ಯಾನ್ 2 ಲಿಮಿಟ್ನ ಅಪ್ಲೈ ಮಾಡಿದಾಗ ಎಲ್ ಗ್ರೇಟರ್ ದ್ಯಾನ್ 2 ಆಗಿರಬೇಕು. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿನ ಅಪ್ಲೈ ಮಾಡಿದಾಗ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ವ್ಯಾಲ್ಯೂ ಈಸ್ ಎಲ್ ಗ್ರೇಟರ್ ದ್ಯಾನ್ 2 ವ್ಯಾಲ್ಯೂ ಬರಬೇಕು. ಇದನ್ನ ಸಿಂಪ್ಲಿಫೈ ಮಾಡಿದಾಗ 3.192 ಬರುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿದರೆ ಸಮ್ ನೆಗೆಟಿವ್ ವ್ಯಾಲ್ಯೂನಲ್ಲಿ ಏನೋ ಒಂದು ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಏನು ಬರುತ್ತೆ, 2 ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ. ಸೊ ದಿಸ್ ಈಸ್ ಲೆಸ್ಸರ್ ವ್ಯಾಲ್ಯೂ ಕಂಪೇರ್ ಟು 2, ದಿಸ್ ಈಸ್ ಗ್ರೇಟರ್ ವ್ಯಾಲ್ಯೂ ಅಲ್ವಾ. ಸೊ ಎಲ್ ಈಸ್ ಗ್ರೇಟರ್ ದ್ಯಾನ್ 2 ಆಯಿತು. ಸೊ ನಾವೇನಂತ ಹೇಳ್ತೀವಿ, ಸೊ ದ ಗಿವನ್ ಸೀಕ್ವೆನ್ಸ್ ಈಸ್ ಕನ್ವರ್ಜಸ್ ಟು 1 ಪ್ಲಸ್ ರೂಟ್ ಆಫ್ 29 ಬೈ 2 ಅಂತ ಹೇಳ್ತೀವಿ. ಸಪೋಸ್ ನಿಮಗೆ ನೆಕ್ಸ್ಟ್ ಇಷ್ಟು ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ನಿಮಗೆ ಕ್ವಶನ್ ಕೇಳಬೇಕಾದ್ರೆ ಕನ್ವರ್ಜಸ್ ಟು ದ ಪಾಸಿಟಿವ್ ರೂಟ್ ಆಫ್ ದ ಈಕ್ವೇಷನ್ ಅಂತ ಕೇಳ್ತೀವಿ. ಆವಾಗ ಏನು ಮಾಡ್ತೀರಾ, ಪಾಸಿಟಿವ್ ರೂಟ್ ಆಫ್ ದ ಈಕ್ವೇಷನ್ ಅಂತಂದರೆ ಇಲ್ಲಿಗೇ ಸ್ಟಾಪ್ ಮಾಡಬೇಕಾಗುತ್ತೆ.
ಫಸ್ಟ್ ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡ್ತೀರಾ, ಕನ್ವರ್ಜೆಂಟ್ ಆ್ಯಂಡ್ ಕನ್ವರ್ಜಸ್ ಟು ಇಲ್ಲಿ ಎಲ್ ವ್ಯಾಲ್ಯೂ ಕೇಳಿದ್ದಾರೆ ಅಲ್ವಾ. ನೆಕ್ಸ್ಟ್ ಇನ್ನೊಂದು ರೀತಿ ಕ್ವಶನ್, ಪಾಸಿಟಿವ್ ರೂಟ್ ಆಫ್ ದ ಈಕ್ವೇಷನ್ ಅಂತ ಹೇಳ್ಬಿಟ್ಟು ಇಷ್ಟನ್ನು ಕೇಳ್ತಾರೆ. ಅವಾಗ ನೀವು ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಸಪೋಸ್ ನಿಮಗೆ ಎಲ್ ವ್ಯಾಲ್ಯೂ 1+√29/2 ಅಂತ ಕೇಳಿದರೆ ಇಲ್ಲಿವರೆಗೂ ಬರೀಬೇಕಾಗುತ್ತೆ. ಸಪೋಸ್ ಯಾಕೆ ರೀಸನ್ ಗೊತ್ತಾಯ್ತಲ್ವ, ಇದು ಇಲ್ಲಿ ಮೊನೊಟಾನಿಕಲಿ ಇಂಕ್ರೀಸಿಂಗ್ ಬರುವಂಥ ಟರ್ಮ್ಸ್ ನೋಡಿದರೆ ಮೊನೊಟಾನಿಕಲಿ ಇಂಕ್ರೀಸಿಂಗ್ ಆಗ್ತಾ ಇದೆ, ಮತ್ತು ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಎಲ್ಲ ಗ್ರೇಟರ್ ದ್ಯಾನ್ 2 ಬರ್ತಾ ಇದೆ. ಇಲ್ಲಿ ಲಿಮಿಟ್ನ ಅಪ್ಲೈ ಮಾಡಿ ನೋಡಿ, ಎಲ್ ಈಸ್ ಗ್ರೇಟರ್ ದ್ಯಾನ್ 2 ಆಗಿರಬೇಕು. ಅಂದರೆ 3 ಪಾಯಿಂಟ್ ಈ ಎಲ್ಲು ಗ್ರೇಟರ್ ದ್ಯಾನ್ 2 ಆಗುತ್ತೆ. ಸೊ ಈ ವ್ಯಾಲ್ಯೂನ ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇದೀವಿ. ದಿಸ್ ಈಸ್ ನೆಗ್ಲೆಕ್ಟೆಡ್. ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ರಿವೈಸ್ ಮಾಡಿ ನೋಡ್ತಾ ಹೋಗಿ. ನೆಕ್ಸ್ಟ್ ಪ್ರಾಬ್ಲಮಿಗೆ ಬರೋಣ. ಏನಿದೆ ಕ್ವಶನ್, ಶೋ ದಟ್ ದ ಸೀಕ್ವೆನ್ಸ್ xn ವೇರ್ x1 ಈಕ್ವಲ್ ಟು 1 ಆ್ಯಂಡ್ xn ಈಕ್ವಲ್ ಟು √2 ಪ್ಲಸ್ xn ಮೈನಸ್ 1 ಫಾರ್ ಆಲ್ ಇನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 2 ಈಸ್ ಕನ್ವರ್ಜೆಂಟ್ ಆ್ಯಂಡ್ ಕನ್ವರ್ಜಸ್ ಟು 2 ಅಂತ ಪ್ರೂವ್ ಮಾಡಬೇಕು. ಸೀಕ್ವೆನ್ಸ್ xn ಕನ್ವರ್ಜೆಂಟ್ ಆಗುತ್ತೆ, ಕನ್ವರ್ಜಸ್ ಟು 2 ಅಂತ ಪ್ರೂವ್ ಮಾಡಬೇಕು. ಏನು ಗಿವನ್ ಕೊಟ್ಟಿದ್ದಾರೆ ಇದನ್ನ ಯೂಸ್ ಮಾಡಿಕೊಂಡು ಪ್ರೂವ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಸೊಲ್ಯೂಷನ್ ಪಾರ್ಟಿ ಬರೋಣ. ಸೊಲ್ಯೂಷನ್ ಗಿವನ್ ಏನಿದೆ, ಗಿವನ್ x1 ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಲೆಟ್ ಇಟ್ ಬಿ ಟೇಕನ್ ಆಸ್ ಈಕ್ವೇಷನ್ 1. xn ಈಕ್ವಲ್ ಟು √2 ಪ್ಲಸ್ xn ಮೈನಸ್ 1. ದಿಸ್ ಈಸ್ ಈಕ್ವೇಷನ್ 2. ನೆಕ್ಸ್ಟ್ ಗೊತ್ತಾ, ಇಷ್ಟ ಆಯ್ತಲ್ವಾ. ನೆಕ್ಸ್ಟ್ x1 ವ್ಯಾಲ್ಯೂ 1 ಆಗಿದೆ, xn ವ್ಯಾಲ್ಯೂ √2 ಪ್ಲಸ್ xn ಮೈನಸ್ 1 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಮಾಡ್ತೀವಿ, x1 1 ಆದರೆ x1 ಈಕ್ವಲ್ ಟು 1 ಆದರೆ x2 ಏನಾಗುತ್ತೆ ಅಂತ ನೋಡಬೇಕು. ಪುಟ್ n ಈಕ್ವಲ್ ಟು 2 in equation 2. Put n equal to 2 in equation 2. n equal to 2 ಹಾಕಿದರೆ equation 2ಗೆ ಏನಾಗುತ್ತೆ, equation 2 implies x2 equal to ಇದು equation 2 √2 plus x2 minus 1. This implies x2 equal to √2 plus x2 minus 1 is 1. This equal to √2 plus x1 ವ್ಯಾಲ್ಯೂ ಏನು 1. This equal to √3. ಅಲ್ಲಿಗೆ x2 ವ್ಯಾಲ್ಯೂ ಏನು ಬರುತ್ತೆ, √3 ಬರುತ್ತೆ. √3 ಅಂದರೆ ಏನು 1.7 ಅಂತ ಬರುತ್ತೆ. ಕ್ಲಿಯರ್ಲಿ ನಾವೇನು ಹೇಳ್ಬೋದು, ಕ್ಲಿಯರ್ಲಿ x2 ಗ್ರೇಟರ್ ದ್ಯಾನ್ x1 ಅಲ್ವಾ. x2 1.7 ಈಸ್ ಗ್ರೇಟರ್ ದ್ಯಾನ್ 1 ಆಗಿದೆ ತಾನೆ. ನೆಕ್ಸ್ಟ್ ಏನು ಮಾಡ್ತೀರಾ, ಸೊ ನೆಕ್ಸ್ಟ್ ಸೇಮ್ ಆ್ಯಸ್ ಪ್ರೀವಿಯಸ್ ಅಸ್ಯೂಮ್ ದಟ್, ಏನು ಅಸ್ಯೂಮ್ ಮಾಡ್ಕೊತೀರಾ, x2 ಗ್ರೇಟರ್ ದ್ಯಾನ್ x1 ಆದರೆ xn+1 ಗ್ರೇಟರ್ ದ್ಯಾನ್ xn ಅಂತ ಬರ್ಕೋಬೋದಲ್ವಾ, ಹೌದಾ ಅಲ್ವಾ. ನೆಕ್ಸ್ಟ್ ಏನು ಮಾಡ್ತೀರಾ, ಆ್ಯಡ್ 2 ಆನ್ ಬೋತ್ ಸೈಡ್, 2 ಪ್ಲಸ್ xn+1 ಗ್ರೇಟರ್ ದ್ಯಾನ್ 2 ಪ್ಲಸ್ xn. ನೆಕ್ಸ್ಟ್ ಏನು ಮಾಡ್ತೀರಾ, ಕ್ವಶನಲ್ಲಿ ನೋಡಿ, xn ಈಕ್ವಲ್ ಟು √2 ಪ್ಲಸ್ x, ಇಲ್ಲಿ n ಮೈನಸ್ 1 ಇದೆ, ಇಲ್ಲಿ n+1 ಇದೆ, ಅದೇನಾಗಲ್ಲ ನೋಡಿ. ಏನು ಮಾಡ್ತೀವಿ ಅಂತ 2ನ ಆ್ಯಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್, ಏನು ಬರುತ್ತೆ, √2 ಪ್ಲಸ್ xn+1 ಗ್ರೇಟರ್ ದ್ಯಾನ್ √2 ಪ್ಲಸ್ xn. ಇಲ್ಲಿ √2 ಪ್ಲಸ್ xn ಅಂದರೆ ಏನು ಅಂತ ಗೊತ್ತಿಲ್ಲ ನಮಗೆ. √2 ಪ್ಲಸ್ xn+1 ಅಂದರೆ ಏನು ಅಂತಲೂ ಗೊತ್ತಿಲ್ಲ ನಮಗೆ. ಬರೀ ಏನು ಗೊತ್ತು, xn ಈಕ್ವಲ್ ಟು √2 ಪ್ಲಸ್ xn ಮೈನಸ್ 1 ಅಂದರೆ ಏನು, xn ಅಂತ ಗೊತ್ತು. √2 ಪ್ಲಸ್ xn ಮೈನಸ್ 1 ಅಂದರೆ x ಅಂತ ಗೊತ್ತು. ನಾವಿಲ್ಲಿ √2 ಪ್ಲಸ್ xn ಅಂದರೆ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ n ಟೆಂಡಿಂಗ್ ಟು n+1 ಮಾಡ್ತೀವಿ. ದಿಸ್ ಈಸ್ ಈಕ್ವೇಷನ್ 2 ಅಲ್ವಾ. ಈಕ್ವೇಷನ್ 2ನ ಯೂಸ್ ಮಾಡಿಕೊಂಡು ಏನು ಬರುತ್ತೆ ಅಂತ ನೋಡ್ತಿದ್ವಿ. n ಟೆಂಡಿಂಗ್ ಟು n+1 ಆದರೆ xn+1 ಈಕ್ವಲ್ ಟು √2 ಪ್ಲಸ್ x n ಟೆಂಡಿಂಗ್ ಟು n+1 ಮೈನಸ್ 1. xn+1 ಈಕ್ವಲ್ ಟು √2 ಪ್ಲಸ್ x+1 ಮೈನಸ್ 1 ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ, xn ನೋಡ್ಕೊಳುತ್ತೆ. √2 ಪ್ಲಸ್ xn ಅಂದರೆ ಏನು ಬಂತು, xn+1 ಬಂತು. ದಿಸ್ ಮಸ್ಟ್ ಬಿ ಲೆಸ್ಸರ್ ದ್ಯಾನ್, ಇಲ್ಲಿ ಗ್ರೇಟರ್, ದಿಸ್ಗೆ ಇದು ಗ್ರೇಟರ್ ದ್ಯಾನ್ ಆಗುತ್ತೆ, ಇದಕ್ಕೆ ಇದು ಕಂಪೇರ್ ಮಾಡಿದರೆ ಲೆಸ್ಸರ್ ಇದೆ ಅಲ್ವಾ ಇದು. ಸೊ ಇದೇನಾಗುತ್ತೆ ಅಂತ ಚೆಕ್ ಮಾಡಬೇಕು. ಈಗ ಈ ಈಕ್ವೇಷನ್ 2ಗೇನೆ n ಟೆಂಡಿಂಗ್ ಟು n+2 ಹಾಕೋಣ. ಈ ಈಕ್ವೇಷನ್ಗೇನೆ ಹಾಕ್ತಾ ಇದ್ದೀನಿ. ಏನಾಗುತ್ತೆ, xn+2 ಈಕ್ವಲ್ ಟು √2 ಪ್ಲಸ್ xn+2 ಮೈನಸ್ 1. ಸಿಂಪ್ಲಿಫೈ ಮಾಡಿದರೆ ಏನು ಬರುತ್ತೆ, xn+2 ಈಕ್ವಲ್ ಟು √2 ಪ್ಲಸ್ xn+2 ಮೈನಸ್ 1 ಈಸ್ +1. √2 ಪ್ಲಸ್ xn+1 ವ್ಯಾಲ್ಯೂ ಏನಾಯಿತು, xn+2 ಆಯಿತು ಅಲ್ವಾ. xn+2 ಗ್ರೇಟರ್ ದ್ಯಾನ್ xn+1 ಆಯಿತು. ದೇರ್ಫೋರ್ ಬೈ ಮ್ಯಾಥಮ್ಯಾಟಿಕಲ್ ಇಂಡಕ್ಷನ್ ಏನು ಹೇಳ್ತೀವಿ, ಮ್ಯಾಥಮ್ಯಾಟಿಕಲ್ ಇಂಡಕ್ಷನ್ ಪ್ರಕಾರ xn+1 ಗ್ರೇಟರ್ ದ್ಯಾನ್ xn ಅಂತ ಹೇಳ್ಬೋದಲ್ವ ಫಾರ್ ಆಲ್ n. ದೇರ್ಫೋರ್ ಇದನ್ನ xn+1 ಮೈನಸ್ xn ಗ್ರೇಟರ್ ದ್ಯಾನ್ 0 ಅಂತ ಬರ್ಕೋಬೋದಲ್ವ. xn ಈ ಕಡೆ ಬಂದರೆ
0 ಉಳ್ಕೊಳುತ್ತೆ, ಈ ಕಡೆ ಗ್ರೇಟರ್ ದ್ಯಾನ್ 0 ಆಗುತ್ತೆ. ದೇರ್ಫೋರ್ ಸೀಕ್ವೆನ್ಸ್ xn ಏನಾಗುತ್ತೆ ಅವಾಗ ಮೊನೊಟೋನಿಕಲಿ ಇನ್ಕ್ರೀಸಿಂಗ್ ಆಗುತ್ತೆ. ಈಗ ನೆಕ್ಸ್ಟ್ ಏನು ಪ್ರೂವ್ ಮಾಡಬೇಕು ನಾವು, ಬೌಂಡೆಡ್ ಎಬೋ ಆಗುತ್ತಾ ಅಂತ ಪ್ರೂವ್ ಮಾಡಬೇಕು. ಗಿವನ್ ಏನಿದೆ, x1 = 1 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ, n > 2 ಆಗಿರಬೇಕು ಅಂತ ಕ್ವಶನ್ನಲ್ಲಿದೆ ಅಲ್ವಾ. x1 = 1 ಆದರೆ ಇಲ್ಲಿ n > 2 ಕೊಟ್ಟಿದ್ದಾರೆ. ಈ x1 ವ್ಯಾಲ್ಯೂ ಲೆಸ್ಸರ್ ದ್ಯಾನ್ 2 ಅಂತ ಬರ್ಕೋಬೋದಲ್ವಾ ನಾವು. ಲೆಸ್ಸರ್ ದ್ಯಾನ್ 2 ಇದೆ, ಸೊ x1 ಲೆಸ್ಸರ್ ದ್ಯಾನ್ 2 ಅಂತ ಬರ್ಕೊತೀನಿ. ನೆಕ್ಸ್ಟ್ ಅಸ್ಯೂಮ್ ಮಾಡ್ಕೊತಾ ಇದ್ದೀನಿ, ಅಸ್ಯೂಮ್ xn ಲೆಸ್ಸರ್ ದ್ಯಾನ್ 2. ಇಲ್ಲೇನಿದೆ x1 ಲೆಸ್ಸರ್ ದ್ಯಾನ್ 2 ಆದರೆ nth ಟರ್ಮ್ ಆಫ್ ದ ಸೀಕ್ವೆನ್ಸ್ ಆಲ್ಸೋ ಲೆಸ್ಸರ್ ದ್ಯಾನ್ 2 ಇರುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಾ, ಆ್ಯಡ್ 2 ಆನ್ ಬೋತ್ ಸೈಡ್ಸ್, 2 + 2 = 4. ನೆಕ್ಸ್ಟ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್, ಲೆಸ್ಸರ್ ದ್ಯಾನ್ ಸ್ಕ್ವೇರಿಂಗ್ ಆಫ್ 4 ಮೀನ್ಸ್ 2. ರೂಟ್ ಆಫ್ 2 + xn, ರೂಟ್ ಆಫ್ 2 + xn ಇಲ್ಲಿ ಫೈಂಡ್ ಔಟ್ ಮಾಡಿದ್ವಿ ಅಲ್ವಾ. ರೂಟ್ ಆಫ್ 2 + xn ಅಂದ್ರೇನು, xn + 1 ಈಸ್ ಲೆಸ್ಸರ್ ದ್ಯಾನ್ 2 ಅಂತ ಬಂತು. ಅದೇ ರೀತಿ xn + 2 ಲೆಸ್ಸರ್ ದ್ಯಾನ್ 2 ಅಂತ ಬರ್ಬೋದು, xn + 3 ಲೆಸ್ಸರ್ ದ್ಯಾನ್ 2 ಅಂತಲೂ ಬರ್ಬೋದಲ್ವಾ. ಬೈ ಮ್ಯಾಥಮೆಟಿಕಲ್ ಇಂಡಕ್ಷನ್, ದೇರ್ಫೋರ್ ಬೈ ಮ್ಯಾಥಮೆಟಿಕಲ್ ಇಂಡಕ್ಷನ್ ಪ್ರಕಾರ ನಾವೇನಂತ ಹೇಳ್ಬೋದು, ಏನು ಅಸ್ಯೂಮ್ ಮಾಡ್ಕೊಂಡಿದ್ವಿ, xn ಲೆಸ್ಸರ್ ದ್ಯಾನ್ 2 ಫಾರ್ ಆಲ್ n ಆಗುತ್ತಲ್ವ. xn ಲೆಸ್ಸರ್ ದ್ಯಾನ್ 2 ಆಯಿತು ಅಂದರೆ ಏನಂತ ಹೇಳ್ತೀರಾ, xn ಲೆಸ್ಸರ್ ದ್ಯಾನ್ = ಕ್ಯಾಪಿಟಲ್ M. M is a bounded sequence. Here 2 is the bounded sequence. M is upper bound. Bounded sequence ಆಯಿತು ಅಂದರೆ ಸೊ ಇದು ಬೌಂಡೆಡ್ ಟರ್ಮ್, ಮ್ಯಾಕ್ಸಿಮಮ್ ಟರ್ಮ್ ಅಲ್ವಾ, ಇದು ಬೌಂಡೆಡ್ ಎಬೋ ಸೀಕ್ವೆನ್ಸ್ ಆಗುತ್ತೆ. ಈಗ ಮ್ಯಾಕ್ಸಿಮಮ್ ಟರ್ಮ್ ನಮಗೆ ಎಕ್ಸಿಸ್ಟ್ ಆಗಿದೆ, ಮ್ಯಾಕ್ಸಿಮಮ್ ಟರ್ಮ್ 2 ಇದೆ, ಗ್ರೇಟೆಸ್ಟ್ ನಂಬರ್ 2 ಬಂತು, ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಯಿತು. ಸೊ ಈ ಕಂಡೀಷನ್ನು ಸ್ಯಾಟಿಸ್ಫೈ ಆಯಿತು. ಸೊ ಏನಂತ ಹೇಳ್ತೀರಾ, ಸೀಕ್ವೆನ್ಸ್ xn ಈಸ್ ಬೌಂಡೆಡ್ ಎಬೋ ಅಂತ ಹೇಳ್ತೀರಲ್ವಾ. ಅಕಾರ್ಡಿಂಗ್ ಟು ಪ್ರಾಪರ್ಟಿ, ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ಬೌಂಡೆಡ್ ಎಬೋ ಈಸ್ ಕನ್ವರ್ಜೆಂಟ್ ಅಂತ ಹೇಳ್ತೀರಾ. ಗೊತ್ತಾಗ್ತಿದೆಯಾ ಏನಾಯಿತು, ಎವ್ರಿ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ವಿಚ್ ಈಸ್ ಬೌಂಡೆಡ್ ಎಬೋ ಈಸ್ ಕನ್ವರ್ಜೆಂಟ್ ಆಗುತ್ತೆ. ಗೊತ್ತಾಗ್ತಿದೆಯಾ. ಈಗ ಏನು ಕೇಳಿದ್ರು ಕ್ವಶನಲ್ಲಿ, ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಿ, ಅದಾದಮೇಲೆ ಕನ್ವರ್ಜಸ್ ಟು 2 ಅಂತ ಪ್ರೂವ್ ಮಾಡಬೇಕಿತ್ತಲ್ವಾ. ನೆಕ್ಸ್ಟ್ ನೋಡೋಣ. ಈಗ ನಾವೀಗ ಕನ್ವರ್ಜಸ್ ಟು 2 ಅಂತ ಪ್ರೂವ್ ಮಾಡಬೇಕು. ಸೀಕ್ವೆನ್ಸ್ xn ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಿದ್ದೀವಿ. ಕನ್ವರ್ಜೆಂಟ್ ಆದರೆ ನಾವು ಇದನ್ನ ಯಾವ ರೀತಿ ಬರ್ಕೋಬೋದು, ಲಿಮಿಟ್ n →∞ xn = L ಅಂತ ಬರ್ಕೋಬೋದು. ವೇರ್ L ಈಸ್ ಯುನಿಕ್ಯೂ ಆ್ಯಂಡ್ ಫೈನೈಟ್ ಆಗಿರುತ್ತೆ. ವೇರ್ L ಈಸ್ ಯುನಿಕ್ಯೂ ಆ್ಯಂಡ್ ಫೈನೈಟ್ ಆಯಿತು. L ವ್ಯಾಲ್ಯೂ ಯುನಿಕ್ಯೂ ಮತ್ತು ಫೈನೈಟ್ ಬಂತು. ನಾವಿಲ್ಲಿ ಆ L ವ್ಯಾಲ್ಯೂ ಏನು ಯುನಿಕ್ಯೂ ಆ್ಯಂಡ್ ಫೈನೈಟ್ ವ್ಯಾಲ್ಯೂ ಬರುತ್ತೆ ಅಂತ ಪ್ರೂವ್ ಮಾಡಬೇಕು. L ಯುನಿಕ್ಯೂ ಆ್ಯಂಡ್ ಫೈನೈಟ್ ವ್ಯಾಲ್ಯೂ ಆಗಿರುತ್ತಲ್ವ, ಅದು ಏನು ವ್ಯಾಲ್ಯೂ ಆಗಿರುತ್ತೆ ಅಂತ ಪ್ರೂವ್ ಮಾಡಬೇಕು. ಪ್ರೂವ್ L ಈಸ್ ಯುನಿಕ್ಯೂ ಆ್ಯಂಡ್ ಫೈನೈಟ್. ದೇರ್ಫೋರ್ ಲಿಮಿಟ್ n →∞ xn + 1 = L ಅಂತ ಬರ್ಕೋಬೋದಲ್ವಾ. ಗೊತ್ತಾಗ್ತಿದೆಯಾ. ಲಿಮಿಟ್ xn = L ಆದರೆ xn + 1 = L ಬರುತ್ತೆ. ನೆಕ್ಸ್ಟ್ ಕನ್ಸಿಡರ್ ಏನಿದೆ ಸೆಕೆಂಡ್ ಇಕ್ವೇಷನ್ನು, xn = √2 + xn - 1 ಅಂತ ಕೊಟ್ಟಿದ್ದಾರೆ. ಇದನ್ನ ಕನ್ಸಿಡರ್ ಮಾಡ್ಕೊತಾ ಇದ್ದೀವಿ ಸೆಕೆಂಡ್ ಇಕ್ವೇಷನ್. ನೆಕ್ಸ್ಟ್ ಟೇಕಿಂಗ್ ಲಿಮಿಟ್ಸ್ ಆನ್ ಬೋತ್ ಸೈಡ್, ಲಿಮಿಟ್ n →∞ xn = ಲಿಮಿಟ್ n →∞ √2 + xn - 1. ಇಲ್ಲಿ ನೋಡಿ ಲಿಮಿಟ್ n →∞ xn + 1 = L ಆಗುತ್ತೆ. ಅದೇ ರೀತಿ ಲಿಮಿಟ್ n →∞ xn - 1 = L ಅಂತ ಬರ್ಕೋಬೋದು. xn + 2 = L ಆಗುತ್ತೆ. ಬರುವಂಥ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಪ್ರತಿಯೊಂದಕ್ಕೂ ಲಿಮಿಟ್ ವ್ಯಾಲ್ಯೂ ಎಲ್ಲೇ ಬಂದಿರ್ತಲ್ವ. ಸೊ ನೆಕ್ಸ್ಟ್ ಲಿಮಿಟ್ ನೋಡೋಣ. ಲಿಮಿಟ್ n →∞ xn = L ಆಗಿದೆ. ಲಿಮಿಟ್ n →∞ √2 + xn - 1 √2 + L ಅಂತ ಬರ್ಕೋಬೋದಲ್ವಾ ಇಲ್ಲಿ. ಗೊತ್ತಾಗ್ತಿದೆಯಾ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಬೇಕು ಇದನ್ನ. ಅದಕ್ಕೋಸ್ಕರ ಏನು ಮಾಡ್ತೀರಾ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್, ವಾಟ್ ವಿ ಗೆಟ್ L² = 2 + L ಆಗುತ್ತೆ. ದಿಸ್ ಇಂಪ್ಲೈಸ್ L² - L - 2 = 0 ಅಂತ ಬರ್ಕೊಳ್ತಾ ಇದ್ದೀನಿ. ಈಗ ಟರ್ಮ್ಸ್ನ ಫೈಂಡ್ ಔಟ್ ಮಾಡಬೇಕು. ಮಲ್ಟಿಪ್ಲೈ ಮಾಡಿದರೆ 2 ಬರಬೇಕು, ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದರೆ -1 ಬರಬೇಕು. ಸೊ ಅಂಥ ಟರ್ಮ್ಸ್ ಏನಿದೆ, L² - 2L + L - 2 = 0 ಅಂತ ಬರ್ಕೋಬೋದಲ್ವಾ. ಮಲ್ಟಿಪ್ಲೈ ಮಾಡಿ -2 ಬಂತು, ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದರೆ -1 ಬರ್ತಾಯಿದೆ. ಇಲ್ಲೇನು -2 ಆ್ಯಂಡ್ 1 ತಗೊಳ್ತಾ ಇದ್ದೀವಿ. ನೆಕ್ಸ್ಟ್ ಇವೆರಡರಲ್ಲಿ
ಇವೆರಡನ್ನ ಸಪ್ರೇಟ್ ಮಾಡ್ಕೊಂಡು ಕಾಮನ್ ತೆಗೀರಿ, ಎಲ್ಲನ ಹೊರಗಡೆ ತೆಗೆದ್ರೆ ಎಲ್ ಮೈನಸ್ 2 ಆಗುತ್ತೆ ಪ್ಲಸ್ ಎಲ್ ಮೈನಸ್ 2 ಏನೂ ಇಲ್ಲ ಅಂದರೆ ಇಲ್ಲಿ 1 ಇದೆ. ಗೊತ್ತಾಗ್ತಿದೆಯಾ? ಇದಿಷ್ಟರಲ್ಲಿ ಮತ್ತೆ ಎಲ್ ಮೈನಸ್ 2 ಇಂಟು ಎಲ್ ಪ್ಲಸ್ 1 ಅಂತ ಬರ್ಕೋಬೋದಲ್ವಾ, ಈಕ್ವಲ್ ಟು 0. ಎಲ್ ಮೈನಸ್ 2 ಈಕ್ವಲ್ ಟು 0, ಎಲ್ ಪ್ಲಸ್ 1 ಈಕ್ವಲ್ ಟು 0 ಆಗುತ್ತೆ. ಎಲ್ ಈಕ್ವಲ್ ಟು ಏನಾಗುತ್ತೆ ಇವಾಗ 2 ಆಗುತ್ತೆ, ಎಲ್ ಈಕ್ವಲ್ ಟು ಏನಾಗುತ್ತೆ ಮೈನಸ್ 1 ಆಗುತ್ತೆ. ಇಲ್ಲಿ 2 ವ್ಯಾಲ್ಯೂಸ್ ಬಂತು, ಎರಡೂ ಯೂನಿಕ್ ಆ್ಯಂಡ್ ಫೈನೈಟ್ ಆಗಿದೆ. ಬಟ್ ನಾವಿಲ್ಲೇನು ಕನ್ವರ್ಜಸ್ ಟು 2 ಅಂತ ಪ್ರೂವ್ ಮಾಡಬೇಕು. ಹೇಗೆ ಎಲ್ ಈಕ್ವಲ್ ಟು 2ನೇ ಸರಿ ಅಂತ ಹೇಳ್ತೀವಿ ಅಂದರೆ, ಈಗ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ನ ನೋಡೋಣ. ಫಸ್ಟ್ ಟರ್ಮ್ x1 ವ್ಯಾಲ್ಯೂ 1 ಅಂತ ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟರ್ಮ್ ಏನು ಬರುತ್ತೆ, x2 ವ್ಯಾಲ್ಯೂ √3 ಅಂದರೆ 1.7 ಬರುತ್ತೆ. ಆ್ಯಂಡ್ ಸೊ ಒನ್ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ನ ನೋಡಿದರೆ ಈ ಸೀಕ್ವೆನ್ಸು ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂತ ಹೇಳ್ತೀವಿ ಅಲ್ವಾ. ನೆಕ್ಸ್ಟ್ ಇಲ್ಲಿ ಬರುವಂಥ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ಗಳು ಏನಾಗಿದೆ, ಜನರಲಿ ಹೇಳಬೇಕು ಅಂದರೆ xn ಗ್ರೇಟರ್ ದ್ಯಾನ್ ಈಕ್ವಲ್ ಟು 1 ಆಗಿದೆ ಅಲ್ವಾ. ಗ್ರೇಟರ್ ದ್ಯಾನ್ ಈಕ್ವಲ್ ಟು 1 ಆಗಿದೆ ಅಂದರೆ ಲಿಮಿಟ್ನ ಅಪ್ಲೈ ಮಾಡಿ. ಆಸ್ n ಟೆನ್ಸ್ ಟು ಇನ್ಫಿನಿಟಿ xn ಗ್ರೇಟರ್ ದ್ಯಾನ್ ಈಕ್ವಲ್ ಟು 1. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ವ್ಯಾಲ್ಯೂ ಏನಿದೆ ಎಲ್ ಇದೆ, ಗ್ರೇಟರ್ ದ್ಯಾನ್ ಈಕ್ವಲ್ ಟು 1 ಆಗಿದೆ. ಅಂದರೆ ಎಲ್ ವ್ಯಾಲ್ಯೂ ನಮಗೆ ಏನು ಎಕ್ಸಿಸ್ಟ್ ಆಗಬೇಕು, ಗ್ರೇಟರ್ ದ್ಯಾನ್ ಈಕ್ವಲ್ ಟು 1 ಆಗಿರೋದು ಎಲ್ ವ್ಯಾಲ್ಯೂ ಆಗುತ್ತೆ. ಸೊ ಇಲ್ಲಿ ಯಾವ್ದಿದೆ -1 ಆಗಲ್ಲ. ಸೊ ಎಲ್ ವ್ಯಾಲ್ಯೂ 2 ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 1, 2 ಈಸ್ ಗ್ರೇಟರ್ ದ್ಯಾನ್ 1 ಆಗಿದೆ ಅಲ್ವಾ ಇಲ್ಲಿ. ಸೊ ಏನಾಗುತ್ತೆ, ದಿಸ್ ಈಸ್ ಟ್ರೂ. ದೇರ್ಫೋರ್ ಸೀಕ್ವೆನ್ಸ್ xn ಈಸ್ ಕನ್ವರ್ಜಸ್ ಟು 2. ಇಲ್ಲಿಗೆ ಕಂಪ್ಲೀಟ್ ಆಯಿತು ಸೊಲ್ಯೂಷನ್ ಪಾರ್ಟ್. ಗೊತ್ತಾಗ್ತಿದೆಯಾ? ಸೇಮ್ ಇವತ್ತೇನು 3 ಪ್ರಾಬ್ಲಮ್ಸ್ ಮಾಡಿಸಿದ್ದೀನಿ ಅದೆಲ್ಲ ಸೇಮು, ಬಟ್ ಹುಷಾರಾಗಿ ಮಾಡ್ಕೊಂಡು ಹೋಗಬೇಕು, ಈಸಿ ಇದೆ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ ಸೀಕ್ವೆನ್ಸ್ xn ಈಸ್ ಅ ಕನ್ವರ್ಜೆಂಟ್ ಸೀಕ್ವೆನ್ಸ್ ಆಫ್ ಪಾಸಿಟಿವ್ ಟರ್ಮ್, ದೆನ್ evaluate limit n tends to infinity xn where xn plus 1 equal to 4/2 plus xn, 4 divided by 2 plus xn. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಕನ್ವರ್ಜೆಂಟ್ ಅಂತ, ನಾವೇನು ಪ್ರೂವ್ ಮಾಡೋದು ಬೇಕಿಲ್ಲ. ಸೀಕ್ವೆನ್ಸ್ xn ಏನು ಕನ್ವರ್ಜೆಂಟ್ ಸೀಕ್ವೆನ್ಸ್ ಆಗಿದೆ. ನಾವೇನು ಪ್ರೂವ್ ಮಾಡಬೇಕು, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಅಂದರೆ ಏನು ಲಿಮಿಟ್ ವ್ಯಾಲ್ಯೂ ಬರುತ್ತೆ ಆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಗೊತ್ತಾಗ್ತಿದೆಯಾ? ಕನ್ವರ್ಜಸ್ ಟು ವಾಟ್ ವ್ಯಾಲ್ಯೂ ಅಂತ ಪ್ರೂವ್ ಮಾಡ್ತಾ ಹೋಗಬೇಕು. ಇಲ್ಲಿ ಆಲ್ರೆಡಿ ಕನ್ವರ್ಜೆಂಟ್ ಅಂತ ಕೊಟ್ಟಿದ್ದಾರೆ, ಅಂದರೆ ನಾವು ಪ್ರೀವಿಯಸ್ ಮಾಡ್ತಾ ಇದ್ವಲ್ಲ ಅದರಲ್ಲಿ ಮೊನೊಟಾನಿಕಲಿ ಇನ್ಕ್ರೀಸಿಂಗು ಮತ್ತು ಬೌಂಡೆಡ್ ಎಬೋ ಆಗಿ ಅಂತ ಪ್ರೂವ್ ಮಾಡಿದ್ಮೇಲೆ ಕನ್ವರ್ಜೆಂಟ್ ಅಂತ ಹೇಳ್ತಿದ್ವಲ್ವ, ಆ ಸ್ಟೆಪ್ಪು ಇಲ್ಲಿಲ್ಲ. ನೆಕ್ಸ್ಟ್ ಸ್ಟೆಪ್ನ ಮಾಡ್ತಾ ಹೋಗ್ಬೇಕು. ಅದ್ರ ನೆಕ್ಸ್ಟ್ ಕಂಟಿನ್ಯೂಷನ್ ಮಾಡ್ತಿದ್ವಿ ಅಲ್ವಾ ಕನ್ವರ್ಜೆಂಟ್ ಅನ್ನೋದಕ್ಕೆ. ಬೈ ಡಾಟಾ ಸೊಲ್ಯೂಷನ್ ಪಾರ್ಟಿಗೆ ಬನ್ನಿ. ಸೊಲ್ಯೂಷನ್ ಏನು ಹೇಳುತ್ತೆ, ಬೈ ಡಾಟಾ ಸೀಕ್ವೆನ್ಸ್ xn ಈಸ್ ಕನ್ವರ್ಜೆಂಟ್. ಡೇಟಾ ಪ್ರಕಾರ ಸೀಕ್ವೆನ್ಸ್ xn ಏನಿದೆ ಕನ್ವರ್ಜೆಂಟ್ ಆಗಿದೆ. ಕನ್ವರ್ಜೆಂಟ್ ಅಂದರೆ ಏನಂತ ಬರ್ಕೋಬೋದು, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಈಕ್ವಲ್ ಟು ಎಲ್ ಅಂತಲೇ ಬರ್ಕೋಬೋದು. ಅದೇ ರೀತಿ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಪ್ಲಸ್ 1 ಈಕ್ವಲ್ ಟು ಎಲ್ ಆಗುತ್ತೆ ಅಲ್ವಾ, ಹೌದಾ ಅಲ್ವಾ. xn ಈಕ್ವಲ್ ಟು ಎಲ್ ಆದರೆ xn ಪ್ಲಸ್ 1 ಈಕ್ವಲ್ ಟು ಎಲ್ ಆಗುತ್ತೆ. ಕಂಡೀಷನ್ ಕೊಟ್ಟಿದ್ದಾರೆ ಏನಿದೆ, xn ಪ್ಲಸ್ 1 ಈಕ್ವಲ್ ಟು 4/2 ಪ್ಲಸ್ xn ಅಂತ ಕೊಟ್ಟಿದ್ದಾರಲ್ವಾ. ಇದಕ್ಕೆ ಏನು ಮಾಡ್ತೀವಿ, ಟೇಕಿಂಗ್ ಲಿಮಿಟ್ ಆನ್ ಬೋತ್ ಸೈಡ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ, ದೆನ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಪ್ಲಸ್ 1 ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 4/2 ಪ್ಲಸ್ xn ಆಗುತ್ತೆ. ಈಗ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಪ್ಲಸ್ 1ನ್ನು ನಾವಿಲ್ಲಿ ಏನಂತ ತೊಗೊಂಡಿದ್ದೀವಿ, ಎಲ್ ಅಂತ ತೊಗೊಂಡಿದ್ದೀವಿ. ಎಲ್ ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 4/2 ಪ್ಲಸ್ xn ಇದೆ. 4 ಡಿವೈಡೆಡ್ ಬೈ 2 ಪ್ಲಸ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಈಕ್ವಲ್ ಟು ಎಲ್ ಅಲ್ವಾ. ಸೊ ಏನಾಗುತ್ತೆ, ಎಲ್ ಈಕ್ವಲ್ ಟು 4/2 ಪ್ಲಸ್ ಎಲ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತಾ ಹೋಗ್ತೀರಾ, ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಇದನ್ನು ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ, ಎಲ್ ಇಂಟು 2 ಪ್ಲಸ್ ಎಲ್ ಈಕ್ವಲ್ ಟು 4 ಅಂತ ಬರ್ಕೋಬೋದಲ್ವಾ. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿ 2 ಇಂಟು ಎಲ್ ಪ್ಲಸ್ ಎಲ್ ಸ್ಕ್ವೇರ್, ಈ 4 ಈ ಕಡೆ ಬಂದರೆ -4 ಈಕ್ವಲ್ ಟು 0. ಅಲ್ಲಿಗೆ ಎಲ್ ಸ್ಕ್ವೇರ್ ಪ್ಲಸ್ 2l ಮೈನಸ್ 4 ಈಕ್ವಲ್ ಟು 0 ಅಂತ ಬಂತು. ನೆಕ್ಸ್ಟ್ ಇಲ್ಲೇನು ಮಲ್ಟಿಪ್ಲೈ ಮಾಡಿದರೆ ಈ ಟರ್ಮು ಇಲ್ಲಿ ಮಲ್ಟಿಪ್ಲೈ ಮಾಡಿದರೆ -4 ಬರಬೇಕು, ಅಥವಾ ಆ್ಯಡ್ ಆರ್ ಸಬ್ಟ್ರಾಕ್ಟ್ ಮಾಡಿದರೆ +2 ಬರಬೇಕು. ಆ ರೀತಿ ವ್ಯಾಲ್ಯೂಸ್ನ ನೋಡಬೇಕು. ಬಟ್ ಏನು ಆಗಲ್ಲ. ಸೊ ಏನು ಮಾಡ್ತೀವಿ, ಫಾರ್ಮುಲಾನ ಯೂಸ್ ಮಾಡ್ತೀವಿ. ಎಲ್ ಈಕ್ವಲ್ ಟು -b ಪ್ಲಸ್ ಆರ್ ಮೈನಸ್ ರೂಟ್ ಆಫ್ b ಸ್ಕ್ವೇರ್ ಮೈನಸ್ 4ac/2a ಅನ್ನೋ ಫಾರ್ಮುಲಾನ ಇಲ್ಲಿ ಯೂಸ್ ಮಾಡ್ಕೊತೀವಿ. ಇಲ್ಲಿ -b ಅಂದರೆ ಏನಿದೆ ಪ್ಲೇಸಲ್ಲಿ, b ಪ್ಲೇಸಲ್ಲಿ +2 ಇದೆ. -b ಅಂದರೆ b ಪ್ಲೇಸಲ್ಲಿ ಏನಿದೆ +2 ಇದೆ, ಆಯಿತಾ. ಎ ಪ್ಲೇಸಲ್ಲಿ ಏನಿದೆ 1 ಇದೆ, ಸಿ ಪ್ಲೇಸಲ್ಲಿ ಏನಿದೆ -4 ಇದೆ. ಇವನ್ನ ಇಲ್ಲಿಗೆ ಅಪ್ಲೈ ಮಾಡ್ತಾ ಹೋಗಿ. ಎಲ್ ಈಕ್ವಲ್ ಟು -b ಅಂದರೆ -2
ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದರೆ 2 2s 4 ಮೈನಸ್ 4ac 4 ಇಂಟು 1 4 1s 4 ಸಿ ಅಂದರೆ ಮೈನಸ್ 4 4 4s 16 ಮೈನಸ್ 16 ಇಂಟು ಮೈನಸ್ ಪ್ಲಸ್ 16 ಡಿವೈಡೆಡ್ ಬೈ 2a 2 ಇಂಟು 1 ಇಸ್ 2 ಬಂತು ಎಲ್ ಈಕ್ವಲ್ ಟು ಮೈನಸ್ 2 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 20/2 ಅಂತ ಬಂತಲ್ವಾ. ನೆಕ್ಸ್ಟ್ ರೂಟ್ 20 ಇದನ್ನು ನಾವೇನಂತ ಮಾಡ್ಬೋದು 4 5s 20 ಅಂದರೆ ಎಲ್ ಈಕ್ವಲ್ ಟು ಮೈನಸ್ 2 ಪ್ಲಸ್ ಆರ್ ಮೈನಸ್ 2 ರೂಟ್ 5/20 ಅಂತ ಬರ್ಕೋಬೋದಲ್ವಾ. ಗೊತ್ತಾಗ್ತಿದೆ ಯಾವ ರೀತಿ ಬರ್ಕೊಂಡೆ ಅಂತ. ಈ 20ನ 4 ಇಂಟು 5 ಅಂತ ವಿತಿನ್ ಸ್ಕ್ವೇರ್ ಬ್ರಾಕೆಟನ್ನು ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. 4 ಇಂಟು 5 ಆಗುತ್ತೆ. ಈ 4 ಸ್ಕ್ವೇರ್ ರೂಟ್ ಆಫ್ 4 ಇಸ್ 2 ಅದನ್ನ ಹೊರಗಡೆ ತೊಗೊಳ್ತಾ ಇದ್ದೀನಿ. 2 ರೂಟ್ 5 ಆಗುತ್ತೆ. ಎಲ್ ಈಕ್ವಲ್ ಟು ಮೈನಸ್ 2 ಪ್ಲಸ್ ಆರ್ ಮೈನಸ್ 2 ರೂಟ್ ಆಫ್ ಮೈನಸ್ 5/2 ಆಯಿತು. ನೆಕ್ಸ್ಟ್ ಏನು ಮಾಡ್ತೀರಾ ನೀವು, ಎಲ್ ಈಕ್ವಲ್ ಟು ಮೈನಸ್ 2 ಇದೆ ಅಲ್ವಾ, ಎಲ್ ಈಕ್ವಲ್ ಟು ಮೈನಸ್ 2/2 ಪ್ಲಸ್ ಆರ್ ಮೈನಸ್ 2/√5/2 ಅಂತ ಬರ್ಕೋಬೋದಲ್ವಾ. ನೆಕ್ಸ್ಟ್ ಇದು ಟು ಈ ಟು ಕ್ಯಾನ್ಸಲ್ ಆಗಿ ಈ ಟು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಏನು ರಿಮೈನಿಂಗ್ ಏನು ಉಳಿಯುತ್ತೆ, ಎಲ್ ಈಕ್ವಲ್ ಟು ಮೈನಸ್ 1 ಪ್ಲಸ್ ಆರ್ ಮೈನಸ್ ರೂಟ್ 5 ಉಳ್ಕೊಂತು. ಇಲ್ಲಿ ಎಲ್ ವ್ಯಾಲ್ಯೂ ಏನು ಬರುತ್ತೆ, ಎಲ್ ವ್ಯಾಲ್ಯೂ ಈಕ್ವಲ್ ಟು ಮೈನಸ್ 1 ಮೈನಸ್ ರೂಟ್ 5 ಆ್ಯಂಡ್ ಎಲ್ ಈಕ್ವಲ್ ಟು ಮೈನಸ್ 1 ಪ್ಲಸ್ ರೂಟ್ 5 ಬರುತ್ತೆ. ಈಗ ಇಲ್ಲಿ ನಾವೇನು ಮಾಡ್ತೀವಿ, ದ ಗಿವನ್ ಸೀಕ್ವೆನ್ಸು ಪಾಸಿಟಿವ್ ಟರ್ಮ್ ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಏನಂತ ಇತ್ತು ಕ್ವಶನಲ್ಲಿ, ಸೀಕ್ವೆನ್ಸ್ ಕನ್ವರ್ಜೆಂಟ್ ಸೀಕ್ವೆನ್ಸ್ ಆಫ್ ಪಾಸಿಟಿವ್ ಟರ್ಮ್ ಅಂತ ಇದೆ. ಕನ್ವರ್ಜೆಂಟ್ ಆಗಿದೆ, ಸೀಕ್ವೆನ್ಸ್ ಆಫ್ ಪಾಸಿಟಿವ್ ಟರ್ಮ್ ಏನೇ ಬಂದಿದೆ ಅಂತ ಇದೆ. ಸೊ ಇಲ್ಲಿ ಮೈನಸ್ 1 ಮೈನಸ್ ರೂಟ್ 5ನ ಸಿಂಪ್ಲಿಫೈ ಮಾಡಿದಾಗ ನಮಗೆ ಬರುವಂಥದ್ದು ನೆಗೆಟಿವ್ ಟರ್ಮ್. ಇಲ್ಲೇನು ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೇನು ಬರುತ್ತೆ, ಪಾಸಿಟಿವ್ ಟರ್ಮ್ ಬರುತ್ತೆ. ಸೊ ಏನು ಮಾಡ್ತೀವಿ, ದೇರ್ಫೋರ್ ಎಲ್ ಈಕ್ವಲ್ ಟು ಮೈನಸ್ 1 ಪ್ಲಸ್ ರೂಟ್ 5. ಅಲ್ಲೇ ಆಲ್ರೆಡಿ ಕೊಟ್ಟಿದ್ದಾರೆ ಕನ್ವರ್ಜೆಂಟ್ ಸೀಕ್ವೆನ್ಸ್ ಆಗಿದೆ ಮತ್ತು ಪಾಸಿಟಿವ್ ಬರುತ್ತೆ. ಆ ಪಾಸಿಟಿವ್ ಟರ್ಮ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು ನಾವಿಲ್ಲಿ. ಏನು ಬರುತ್ತೆ, ಎಲ್ ವ್ಯಾಲ್ಯೂ ಮೈನಸ್ 1 ಪ್ಲಸ್ ರೂಟ್ 5 ಆಗುತ್ತೆ. ಗೊತ್ತಾಗ್ತಿದೆಯಾ, ಇಷ್ಟು ಇಲ್ಲಿಗೆ ಪ್ರೂಫ್ ಇದ್ರದ್ದು ಕಂಪ್ಲೀಟ್ ಆಗುತ್ತೆ. ಎಲ್ ಏನಾಗುತ್ತೆ, ನಾಟ್ ಈಕ್ವಲ್ ಟು ಮೈನಸ್ 1 ಮೈನಸ್ ರೂಟ್ 5 ಅಂದರೆ ಎಲ್ ಈಕ್ವಲ್ ಟು ಬಂದಿದೆ. ನಾವಿಲ್ಲಿ ಎಲ್ ವ್ಯಾಲ್ಯೂನ ನಾವು ಕನ್ಸಿಡರ್ ಮಾಡಲ್ಲ, ಇದು ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಗಿವನ್ ಕ್ವಶನಲ್ಲಿ ಆಲ್ರೆಡಿ ಪಾಸಿಟಿವ್ ಟರ್ಮ್ ಏನೇ ಅಂತ ಕೊಟ್ಟಿದ್ದಾರೆ. ಸೊ ಆ ಪಾಸಿಟಿವ್ ಟರ್ಮ್ ಯಾವುದಿಲ್ಲಿ, ಇದು. ಸೊ ಇಲ್ಲಿಗೆ 4 ಪ್ರಾಬ್ಲಮ್ಸ್ ಇವತ್ತಿನ ಕ್ಲಾಸಲ್ಲಿ ಕಂಪ್ಲೀಟ್ ಆಗ್ತಿದೆ. ಓಕೆ, ಬಾಯ್.